ನಿನ್ನಿನ ದಿವಸ ಉಪನಿಷತ್ತುಗಳಲ್ಲಿ ಆತ್ಮನು ಸಚ್ಚಿದಾನಂದ ಸ್ವರೂಪನೆಂದು ವರ್ಣಿಸಿರುವ ಅಭಿಪ್ರಾಯ. ಸತ್ಯಚಿತ್ತ ಆನಂದ ಯಾವ ರೂಪದಿಂದ ಒಳಗೂಡಿ ಇಟ್ಟುಕೊಂಡಿದೆ? ಅದು ಉಪನಿಷತ್ಕಾರರ ಅಭಿಪ್ರಾಯದ ಮೇಲೆ. ನಿನ್ನಿನ ದಿವಸ ಸತ್ ಮತ್ತು ಚಿತ್ತ ಇವು ಎರಡನ್ನೂ ಅನುಕರಣೆ ಮಾಡಿಕೊಂಡು ಬಂದದ್ದಾಗಿದೆ. ಅಲ್ಲೇ ಅರಿವಿನೊಳಗ ಅಥವಾ ಜ್ಞಾನ ಎಂಬ ಶಬ್ದಕ್ಕೆ ಅದರೊಳಗೆ ಏನೇನು ಮಿಕ್ಸ್ ಇರ್ತದ, ಏನೇನು ಕೂಡಿಕೊಂಡಿರ್ತದ ಅನ್ನುವಂತ ಮಾತನ್ನು ಹೇಳ್ತಾರ. ಅರಿಯುವಾತನು ವಿಷಯದ ಅರಿವು, ಬರೀ ಫಲರೂಪವಾದ ಅರಿವು ಎಂಬ ಮೂರರ್ಥಗಳಿವೆ. ಜ್ಞಾನ ಅಥವಾ ಅರಿವು ಅನ್ನೋದ್ರೊಳಗ ಅರಿಯುವಾತನು ಇರಬೇಕು, ವಿಷಯದ ಅರಿವು ಇರಬೇಕು, ಮತ್ತ ಫಲ ಯಾವುದು ಅಂದ್ರೆ ಬರೀ ಅರಿವಿನ ಸ್ವರೂಪನ ಫಲ ಅಂತ ಹೇಳ್ಕೊಂಡು ಬಂದಾರ. ಅದನ್ನು ಶಂಕರಾಚಾರ್ಯರು ಅರಿವು ಎಂಬ ಶಬ್ದದ ಅರ್ಥವನ್ನು ಇಲ್ಲಿ ಸ್ಫುಟಗೊಳಿಸಿರುತ್ತಾರೆ. ಇಲ್ಲೇ ಅವಲೋಕನ ಮಾಡಿರಬಹುದು. ಅರಿಯುವಾತ ಅಂತ ಹೇಳಿದ್ರು, ಅರಿಯುವ ವಿಷಯ ಅಂತ ಹೇಳಿದ್ರು, ಬರೀ ಅರಿವನ್ನು ಹೇಳಿದರು. ಇಲ್ಲೇ ಪರಮಾರ್ಥ ಸತ್ಯವು ಮಾರ್ಪಾಡದೆ ನಾಶವಾಗದೆ ಇರುವ ನಿತ್ಯ ಚೈತನ್ಯವು ಎಂಬುವುದೇ ಅರ್ಥ ಬರೀ ಅರಿವಿನೊಳ. ಜ್ಞಾನ ಅರಿಯುವ ಆತನಲ್ಲಿ ಕಂಡಾಗ ಅದು ಮಾರ್ಪಾಡು ಹೊಂದಬಹುದು. ಅರಿಯುವಾತ ಅಂದ್ರೆ ಕರ್ತೃ, ಅಲ್ಲಿ ಪರಮಾತ್ರು. ಅಲ್ಲೇ ಸಾಕ್ಷಿ ಸ್ವರೂಪನ ಅರಿತೈತಿ ಅಂತ ತಿಳ್ಕೊಳಿಕ್ ಬರುವುದಿಲ್ಲ. ಯಾಕಂದ್ರ ಅರಿಯುವಾತನು ಅಂತಂದ್ರ ಅರಿಯುವವನಿಗೆ ವಿಷಯಾದಿಗಳ ಸಂಪರ್ಕ ಇದ್ದಾಗನ ಆ ಅರಿಯುವಾತ ಅಂತ ಕರೆಸ್ಕೊತಾನ. ಅರಿವೊಂದೇ, ಜ್ಞಾನ ಒಂದೇ. ಅಂದ್ರೆ ಅರಿಯುವಾತನ ಸಂಬಂಧ ವಿಷಯಾದಿಗಳಿಂದ ಒಡಗೂಡಿಟ್ಟುಕೊಂಡಿರುತ್ತೆ. ವಿಷಯಾದಿಗಳು ಅನೇಕವಾಗಿದ್ದುಕೊಂಡಿವೆ ಅಲ್ಲ, ಅದಕ್ಕೆ ಅರಿವಾತ ಅಂತ ಹೇಳಿ ಏನು ಕರ್ಕೊಂಡಾರ. ಇದು ಯಥಾರ್ಥವಾಗಿ ನಿತ್ಯ ಚೈತನ್ಯವು ಎಂಬ ಅರ್ಥವನ್ನು ಒಳಗೊಂಡಿದ್ರು ಕೂಡ ಅಲ್ಲಿ ಒಳಭೇದಗಳು ಏನಿರ್ತದ. ಅರಿವಾತ ಅಂತಂದ್ರೆ ಅಲ್ಲಿ ಆತ್ಮನ ಅರಿತನ, ಸಾಕ್ಷಿನ ಅರಿತನ ಅಂತ ವಿಗ್ರಹಣ ಮಾಡ್ಕೊಳ್ಳೋದು ತಪ್ಪು. ಯಾಕಂದ್ರೆ ವಿಷಯಾದಿಗಳ ಅಪೇಕ್ಷೆ ಇಲ್ಲದ ಅವಾಗ ಅರಿವಾತ ಅಂತ ಕರೀಲಿಕ್ಕೆ ಬರುವುದೇ ಇಲ್ಲ. ಯಾವುದೇ ವಿಷಯಾದಿಗಳನ್ನು ಇಟ್ಟುಕೊಂಡಾಗ ಅದನ್ನ ಅರಿತಾನಲ್ಲ, ಅವಾಗ ಅಲ್ಲಿ ಕರ್ತೃತ್ವ ಭಾವ ಇದ್ದೇ ಇರುತ್ತೆ. ಆದ್ರೆ ಬರೀ ಅರಿವಿನೊಳಗೆ ಇದು ಯಾವುದು ಇರುವುದಿಲ್ಲ. ಅದು ನಿತ್ಯ ಚೈತನ್ಯ ಅಂತ ಹೇಳ್ಕೊಂಡು ಬಂದಾರ. ಈ ಅಭಿಪ್ರಾಯದಿಂದಲೇ ಹಿಂದಿನ ಸಂಪುಟದಲ್ಲಿ ಎಲ್ಲವನ್ನು ಬೆಳಗುತ್ತಾ ತಾನು ಮಾರ್ಪಡದೇ ಇರುವ ಸಾಕ್ಷಿ ಚೈತನ್ಯವೆಂಬ ಆತ್ಮನೇ ಅರಿವಿನ ತಿರುಳು. ಆ ಸಾಕ್ಷಿಯ ಸ್ವರೂಪದ ಅರಿವು ಆತ್ಮನ ಧರ್ಮವಲ್ಲ. ಆ ಸಾಕ್ಷಿಯ ಸ್ವರೂಪದ ಅರಿವು ಆತ್ಮನ ಧರ್ಮವಲ್ಲ. ಅರಿವಿನಲ್ಲಿ ತೋರುವ ವಿಭಾಗಗಳೆಲ್ಲವೂ ಮಾಯಿಕ. ಅರಿಯುವಾತ ಅನಿಸಿಕೊಳ್ಳೋದಾಗ್ಲಿ, ವಿಷಯದ ಅರಿವಿರಲಿ, ಬರೀ ಅರಿವಿರಲಿ, ಈ ಬರೀ ಅರಿವು ಅನುಭವ ರೂಪದಾಗ ಕಂಡಾಗ ಅಲ್ಲಿ ಏನು ವ್ಯವಹಾರ ಇರುವುದಿಲ್ಲ. ಆದ್ರೆ ಬರೀ ಅರಿವಿನ ಸ್ವರೂಪವೇ ಪರಮಾರ್ಥದ ಸ್ವರೂಪ ಅಂತ ನಾವು ಅನುಭವ ಮಾಡಕ್ ಬರ್ತೈತಿ. ಅದನ್ನ ತಿಳಿಲಿಕ್ಕೆ ಬರುವುದಿಲ್ಲ. ತಿಳಿಬೇಕಾದಾಗ ಪರಮಾತ್ಮನಿಟ್ಟುಕೊಂಡ ತಿಳಿತಾಗ. ಅದಕ್ಕೆ ಈ ದೋಷವನ್ನು ಇಲ್ಲಿ ಬಿಡಿಸ್ಕೋಬೇಕಾಗ್ತದೆ. ಬರೀ ಅರಿವಿಗಿಂತ ಬೇರೆಯಾಗಿ ಎತ್ತರ, ಕನಸು, ನಿದ್ರೆಗಳೆಂಬ ಅವಸ್ಥೆಗಳೇ ಇಲ್ಲ. ಅರಿವಿನ ಸ್ವರೂಪವನ್ನು ನಿನ್ನಿನ ದಿವಸ ಹೇಳ್ಕೊಂಡ್ಬಂದಾರೆ. ಹೀಗೆ ಅರಿವಿನ ಸ್ವಭಾವವನ್ನು ಅನುಭವಕ್ಕೆ ಅನುಗುಣವಾಗಿ ನಿಶ್ಚಯಿಸಿಕೊಂಡವನಿಗೆ ಅದು ಹೊರಗೆ ತೋರುವ ವಿಷಯಗಳಂತೆ ಅಥವಾ ಅದನ್ನು ತಿಳಿಸಿಕೊಡುವ ಮನಸ್ಸಿನ ಪ್ರತ್ಯಯ ಆಕಾರವಾದ ಅನಿತ್ಯ ಜ್ಞಾನದಂತೆ ದೇಶ, ಕಾಲ, ನಿಮಿತ್ತಗಳ ಅಳತೆ ಇಲ್ಲತ್ತೆಂದಾಯಿತು. ಇದ ಶಬ್ದಗಳನ್ನು ಬಳಸಿಕೊಂಡ್ರು ಅದು ದೇಶ, ಕಾಲಾದಿಗಳ ನಿಮಿತ್ತಕ್ಕೆ ಒಳಪಟ್ಟಿಲ್ಲ ಅಂತನ ಸಿದ್ಧ ಆಗ್ತದಲ್ಲ. ಬರೀ ಅರಿವಿನ ಅಥವಾ
ನಿತ್ಯ ಚೈತನ್ಯ ಏನಿಟ್ಟುಕೊಂಡಿದೆಯಲ್ಲ ಅದು ಯಾವುದಕ್ಕೂ ಈ ಹೊರಗಿನ ವಿಷಯಗಳು ವಿಷಯ ಆದಂಗೆ ಅದಾಗುವುದಿಲ್ಲ. ಆದ್ದರಿಂದಲೇ ಅದರಲ್ಲಿ ಯಾವ ಜಾತಿ ದ್ರವ್ಯಾದಿ ರೂಪವಾದ ಶಬ್ದ ಪ್ರವೃತ್ತಿ ನಿವೃತ್ತಿಯು ಇಲ್ಲವೆಂಬುದು ಗೊತ್ತಾಗುವುದು. ನಿತ್ಯ ಚೈತನ್ಯದೊಳಗಾಗಲಿ ಬರೀ ಅರಿವಿನ ಫಲ, ನಾವು ಅರಿವಿನ ಫಲ ಅಂತ ಹೇಳುವುದಕ್ಕೆ ಬಳಸಿಕೊಂಡಿವಿ. ಆ ಹೇಳುವಾಗ ಪರಮಾತ್ಮವಿನಿಂದ ಒಡಗೂಡೇನ ಅದನ್ನ ಪ್ರತಿಪಾದನೆ ಮಾಡ್ತೇವೆ. ಆದ್ರೆ ಆ ಫಲರೂಪವಾದ ಅರಿವನ್ನು ಅನುಭವ ಮಾಡೋ ಮುಂದೆ ಇದು ಯಾವುದು ಪರಮಾತ್ಮನೂ ಇರುವುದಿಲ್ಲ. ಇದನ್ನ ಬಿಡಿಸಿಕೊಳ್ಳೋದು ಕಷ್ಟ. ಎಲ್ಲರೂ ಪರಮಾತ್ಮನ ಇಟ್ಟುಕೊಂಡು ಹೇಳಿ 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 ಆದ್ರೆ ಅಕಸ್ಮಾತ್ ಬರೀ ಅರಿವಿನ ಅಥವಾ ನಿತ್ಯ ಚೈತನ್ಯದ ಸ್ವರೂಪನ ತನ್ನ ಸ್ವರೂಪ ಅಂತ ನಿಶ್ಚಿತ ಆದಂಗ ನಾಲ್ಗೆ ಬಿದ್ದು ಹೋಗುತ್ತೆ, ಹೇಳಿಕ್ ಬರುವುದಿಲ್ಲ. ಅಲ್ಲಿ ಏನಂತ ಹೇಳ್ತಾನ. ಅದಕ್ಕೆ ಯಥಾರ್ಥವಾಗಿ ಆದ್ದರಿಂದ ಅರಿವೇ ಇರವು ಇರವೇ ಅರಿವು ಈ ನಿರ್ವಿಶೇಷವಾದ ಪರಮಾರ್ಥವೇ ಬ್ರಹ್ಮವು ಎಂದು ಸ್ಫುಟವಾಗುವುದು. ಇಲ್ಲೇ ಸ್ವಲ್ಪ ನಾವು ನೋಡ್ಕೊಂಡ್ರೆ ಬರೀ ಅರಿವಿಗಿಂತ ಬೇರೆಯಾಗಿ ಯಾತ್ರ ಕನಸು ನಿದ್ರೆಗಳೆಂಬವು ಅವಸ್ಥೆಗಳೇ ಇಲ್ಲ ಅಂತ ಹೇಳಿದರು. ಇಲ್ಲೇ ಯಾತ್ರ ಕನಸುಗಳಲ್ಲೇ ದೃಶ್ಯ ಪ್ರಪಂಚ ಇದ್ದುಕೊಂಡಿದೆ, ಅದು ಬರೀ ಅರಿವೇ. ವ್ಯವಹಾರ ಪರಮಾತ್ಮ ಅಥವಾ ಕರ್ತೃವಿನ ದೃಷ್ಟಿಯೊಳಗೆ ನಡೆದಾಗ್ಯೂ ಕೂಡ ಅದು ಬರೀ ಅರಿವೇನೆ. ಯಾಕಂದ್ರೆ ಅಲ್ಲೇ ಆ ಆತ್ಮನಲ್ಲಿ ಜಾತಿ ದ್ರವ್ಯಾದಿ ರೂಪವಾದ ಶಬ್ದ ಪ್ರವೃತ್ತಿ ನಿಮಿತ್ತಗಳು ಇಲ್ಲವೆಂದು ಗೊತ್ತಾಗುವುದು. ಆದ್ದರಿಂದ ನೋಡಲಿ, ಅರಿವೇ ಇರವು, ಎತ್ತರದ ಇರವು, ಕನಸಿನ ಇರವು ಅಂತ ಕರ್ಕೊಂಡೇವಲ್ಲ. ಆ ಇರವನ್ನ ಆಶ್ರಯಿಸಿಕೊಂಡ ಅದು ಎತ್ತರ ಕನಸು ಉಪಾಧಿಗಳ ನಿಮಿತ್ತದಿಂದ ತೋರುತ್ತೆ ವಿನಃ ಆ ಇರವನ್ನ ಬಿಟ್ಟು ಅರಿವನ್ನ ಬಿಟ್ಟು ಯಾವುದೊಂದು ಅಲ್ಲಿ ಇದ್ದುಕೊಂಡಿಲ್ಲ ಅಂತಾನೆ ಹೇಳ್ತಾರ ಅವರು. ಅರಿವೇ ಇರವು ಇರವೇ ಅರಿವು ಈ ನಿರ್ವಿಶೇಷವಾದ ಪರಮಾರ್ಥವೇ ಬ್ರಹ್ಮವು ಎಂದು ಸ್ಫುಟವಾಗುವುದು. ಯಾವ ವಿಷಯಾದಿಗಳ ಅಪೇಕ್ಷೆ ಇಲ್ಲದನ ಪರಮಾರ್ಥ ತತ್ವ ಇದ್ದುಕೊಂಡಿದೆ ವಿನಃ ಅಲ್ಲಿ ಏನಾದ್ರೂ ಐತಿ ಅಂತ ಬಂತು ಅಂದ್ರ ಅಲ್ಲಿ ಅರಿವಾತದನ ಅರಿಯುವ ವಿಷಯಾದಿಗಳದವ ಅಂತ ಬಂತು ಅಂತಂದ್ರ ಆ ಇರುವನ್ನ ಆಶ್ರಯಿಸಿಕೊಂಡಿದ್ರು ಕೂಡ ಅಲ್ಲಿ ಏನ್ ನಮಗ ನಿರ್ಣಯ ಬರ್ತದ? ಅರಿಯುವ ಆತನ ದೃಷ್ಟಿಯೊಳಗೆ ಈ ದೃಶ್ಯ ಪ್ರಪಂಚವೆಲ್ಲವೂ ಇದ್ದುಕೊಂಡಿರ. ಅದು ಯಥಾರ್ಥವಾಗಿ ಬರೀ ಅರಿವೇ ಅದು. ಆದ್ರೆ ಅದನ್ನ ಇಲ್ಲಿ ಪರಮಾತ್ಮ ಕರ್ತೃ ಅಥವಾ ಪರಮಾತ್ಮವಿನ ದೃಷ್ಟಿಯನ್ನು ಇಟ್ಟುಕೊಂಡಾಗ ಅಲ್ಲಿ ಅರಿವಾತ ಅಂತ ಬಂದೈತಿ. ಅದಕ್ಕೆ ಅದನ್ನ ಅಲ್ಲಿ ಬಿಡಿಸಿಕೊಂಡು ನೋಡಿದಾಗ ಮಾತ್ರ ನಮಗೆ ಬರೀ ಅರಿವಿನ ಸ್ವಭಾವ ಗೊತ್ತುಂಟು. ಇಲ್ಲ ಅಂದ್ರೆ ಅದ ಬರೀ ಅರಿವು ಯಥಾರ್ಥವಾಗಿ ನೋಡಲ್ಲಿ ಅನುಭವಕ್ಕೆ ಬಂತು ಅಂದ್ರ ಈಗ ಎತ್ತರವನ್ನು ನೋಡುವಾಗ ಅನುಭವ ರೂಪದಿಂದ ಒಳಗೂಡೆ ನೋಡ್ತಾನ, ಅನುಭವ ಕೈ ಬಿಟ್ಟು ನೋಡ್ತಾನ. ನಮಗಿದು ಯಾತ್ರ ಐತಿ, ಇದರ ಇರುವಿಕೆ ಐತಿ ಅಂತ ಗೊತ್ತಾಗಿದ್ದ ಅನುಭವನ ಏನು ಯಾವುದಾದ್ರೂ ಇಂದ್ರಿಯಾದಿಗಳಿಂದಾಗಲಿ ಅಂತಃಕರಣಾದಿಗಳಿಂದಾಗಲಿ ಕಲ್ಪಿಸಿಕೊಂಡೇವೋ? ಈ ಪರಮಾತ್ಮವಿನಿಂದೊಡಗೂಡಿ ಕಲ್ಪಿಸಿಕೊಂಡೇವೇನೋ? ಎತ್ತರದ ಇರುವನ್ನ ಅನುಭವ ರೂಪದಿಂದನ ಕಂಡೇವೆ. ಯಾಕಂದ್ರೆ ಈ ಎತ್ತರದ ಒಳಗಿರುವಂತಹ ಸಾಮಗ್ರಿಗಳೇನುಂಟಲ್ಲ, ಅಂದ್ರೆ ಇಂದ್ರಿಯಗಳಾಗಿರ್ಬೋದು, ಅಂತಃಕರಣಾದಿಗಳಾಗಿರ್ಬೋದು, ಈ ಪರಮಾತ್ಮ ಆಗಿರ್ಬೋದು, ಇವ್ರಿಗೆ ಯಾರೊಬ್ಬರಿಗೂ ಎತ್ತರದ ಎರವು ಗೊತ್ತಾಗಿಲ್ಲ. ಇದನ್ನು ಅನುಭವ ರೂಪದಿಂದ ಅನುಭವ ಮಾಡಿದ್ದರಿಂದ ನಾವು ಇದು ಇದ್ದುಕೊಂಡಿದೆ ಎತ್ತರ ಅಂತ ಇಲ್ಲ ಪುನಃ ಮಾಡ್ತೀವಿ. ಆದ್ರೆ ಯಥಾರ್ಥವಾಗಿ ಅನುಭವ ರೂಪದೊಳಗೆ ನೋಡಿದ್ರೆ ಅದೆಲ್ಲವೂ ಬರೀ ಇರುವೆ, ಬರೀ ಅರಿವೆ, ಬರೀ ಆನಂದವೇ. ಅದು ಮೂರಲ್ಲ, ಅದು ಒಂದೇ ಅಂತ ಇಲ್ಲಿ ಹೇಳ್ಕೊಂಡು ಬಂದರೆ, ಇದರಂತೆ ಆನಂದ ಶಬ್ದವನ್ನು ನಿರ್ವಿಶೇಷವಾದ ಪರಮಾರ್ಥವನ್ನು ತಿಳಿಸುವುದಕ್ಕೆ ಉಪನಿಷತ್ತುಗಳಲ್ಲಿ ಬಳಸಿರುತ್ತಾರೆ.
ಉದಾಹರಣೆಗಾಗಿ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮನೋ ವಿದ್ವಾನ್ ನ ಬಿಬೇತಿ ಕುತಶ್ಚನೇತಿ. ಯಾವುದನ್ನು ತಿಳಿಸಿಕೊಡಲಾರದೆ ಶಬ್ದಗಳು ಮನಸ್ಸಿನ ಪ್ರತ್ಯಯಗಳು ಹಿಂಜರಿಯುವವೋ, ಯಾವುದನ್ನ ತಿಳಿಸಕ್ ಹೋಗಿ ಅದರ ಆಕಾರ ಮಾಡ್ಕೊಳಕ್ಕಾಗೇ ಇಲ್ಲ. ಮನಸ್ಸಿಗೆ ಎಂಥ ಶಬ್ದ ಇದ್ರೂ ಅದನ್ನ ಆಕಾರ ಮಾಡ್ಕೊಳತ್ತೆ. ಆದ್ರೆ ಈ ನಿರ್ವಿಶೇಷವಾಗಿರುವಂತ ಆತ್ಮ ಚೈತನ್ಯವನ್ನ ಆಕಾರ ಮಾಡ್ಕೊಳಕ್ಕಾಗಿಲ್ಲ. ಹೊರಳಿ ಮತ್ತೆ ಬಂದುಬಿಟ್ಟದ. ಅಲ್ಲಿ ಏನಾಗತ್ತೆ, ಅದು ಆ ಶಬ್ದಗಳು ಮನಸ್ಸಿನ ಪ್ರತ್ಯಯಗಳು ಹಿಂಜರಿಯುವವು. ಅಂತಂದ್ರ ಮನಸ್ಸು ಅದರ ಆಕಾರ ಮಾಡಕ್ ಹೋಗಿ ಅದರಂಗಾಗಿಬಿಡುತ್ತೆ. ಹಿಂಜರಿಯುವ ಶಬ್ದ ಮತ್ತ ಅಲ್ಲಿ ಅದು ಇರ್ತೈತಿ. ಆತ್ಮ ಚೈತನ್ಯ ಇಲ್ಲಿ ಊರಿಸ್ಲಾಗ ಬರ್ತಾನೆ ಇವ ಮನಸ್ಸ ಅಂತ ಈ ರೂಪದಲ್ಲಿ ಕಲ್ಪನಾ ಮಾಡ್ಕೋಬೇಡ್ರಿ. ಹಿಂಜರಿಯುವ ಶಬ್ದಕ್ಕೆ ಅರ್ಥ ಏನಿಲ್ಲ, ಅದು ಆ ಆತ್ಮ ಚೈತನ್ಯ ಸ್ವರೂಪವನ್ನು ನೋಡಕ್ ಹೋಗಿ ಅದು ಅದರಂಗಾಗಿರುತ್ತೆ ವಿನ ಮತ್ತೊಂದು ರೂಪದಲ್ಲಿ ಇರುವುದಿಲ್ಲವ. ಅವಾಗ ಆನಂದ ಆಗೇ ಆಗ್ತದೆ. ಅದೇ ಗೊತ್ತು ಮಾಡ್ಕೊಳ್ಳೋದಿಲ್ಲ ನಾವು. ಹಿಂಜರಿಯುವುದು ಅಂದ್ರೆ ಅಲ್ಲೇ ಆತ್ಮ ಚೈತನ್ಯದನು ಅದನ್ನ ಈ ಮನಸ್ಸು ಎಷ್ಟೇ ಪ್ರಯತ್ನ ಮಾಡಿ ಅದನ್ನ ಆಕಾರ ಮಾಡ್ಕೊಳಕ್ ಹೋಗಿ ಅಲ್ಲಿ ಬಂದೈತ್ ನೋಡು, ಮರಳಿ ಬಂದೈತ್ ನೋಡು ಅಂತಂದ್ರ ಆ ಕಲ್ಪನಾ ಮಾಡ್ಕೊಂಡ್ರೆ ಮತ್ತು ಅಲ್ಲಿ ದ್ವೈತವನ್ನು ಒಪ್ಪಿದಂಗಾಗತ್ತೆ. ಯಾವ ಇಂದ್ರಿಯಗಳೆಲ್ಲವೂ ನೋಡಲ್ಲಿ ಯಥಾರ್ಥವಾಗಿ ಇದು ವಿಧಿಮುಖವಾಗಿ ಬೋಧಿಸುವ ಪದ್ಧತಿ ಅಂತ ಕರೀತಾರೆ. ಇದ್ರಾಗ ಎರಡು ಪದ್ಧತಿ ಎಲ್ಲ. ವಿಧಿಮುಖವಾಗಿ ವರ್ಣಿಸುವುದು ಒಂದು ಪದ್ಧತಿ, ಇನ್ನೊಂದು ನಿಷೇಧ ರೂಪದಿಂದ ನಿಷೇಧ ಮುಖದಿಂದ ವರ್ಣಿಸುವ ಪದ್ಧತಿ. ಹಿಂಗೆ ಎರಡು ಪದ್ಧತಿಗಳು ವೇದಾಂತಿಗಳು ಬಳಸಿಕೊಂಡ. ವಿಧಿಮುಖದಿಂದೊಡಗೂಡಿ ಮನಸ್ಸು ಆ ಆತ್ಮ ಚೈತನ್ಯವನ್ನ ಆಕಾರ ಮಾಡ್ಕೊಳಕ್ ಹೊರಟಿತ್ತು ಅಂತ ಇಟ್ಕೊಳ್ತೆ. ಅವಾಗ ಅದರಂಗ ಅದಾಗಿಬಿಡುತ್ತೆ, ಪರಿವರ್ತನೆ ಹೊಂದಿಬಿಡುತ್ತೆ ಮನಸ್ಸು. ಹಂಗಾರೆ ಇದು ಮನಸ್ಸು ಆ ಚೈತನ್ಯದ ಆಕಾರ ಆಗೈತಿ ಅಂತ ಕಲ್ಪನಾ ಮಾಡ್ಕೊಳ್ರಿ, ಬರುತ್ತೇನೋ? ಅವನ ಮನಸ್ಸು ಅವಾಗ ಇದ್ರೆ ತಾನೇ ಅದ. ಯಾಕಂದ್ರೆ ಆತ್ಮ ಚೈತನ್ಯದ ಸ್ವರೂಪ ಅರಿವಿನ ಸ್ವರೂಪ ಆಗಿರುತ್ತೆ. ಪ್ರಯೋಜನಕ್ಕೂ ಹೊಂದುವುದಿಲ್ಲ. ಅದಕ್ಕೆ ಅಲ್ಲಿ ಹಿಂಜರಿಯುವವೋ ಆ ಬ್ರಹ್ಮದ ಆನಂದವನ್ನು ಅರಿತುಕೊಂಡವನು ಎತ್ತಕ್ಕೂ ಅಂಜುವುದಿಲ್ಲ ಎಂಬ ಅರ್ಥದ ತೈತ್ತರೀಯ ಉಪನಿಷತ್ತಿನ ವಾಕ್ಯದಲ್ಲಿ ಬ್ರಹ್ಮದ ಆನಂದವು ಯಾವ ಶಬ್ದಕ್ಕಾಗಲಿ ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮನೋ ವಿದ್ವಾನ್ ನ ಬಿಬೇತಿ ಕುತಶ್ಚನೇತಿ. ಯಾವುದಕ್ಕೂ ಅಂಜೋದಿಲ್ಲ. ಯಾವ ಶಬ್ದಕ್ಕಾಗಲಿ ಯಾವ ಮನ ಪ್ರತ್ಯಯಕ್ಕಾಗಲಿ ವಿಷಯವಲ್ಲವೆಂದು ಸ್ಪಷ್ಟವಾಗಿ ಸಾರಿರುತ್ತದೆ. ಇಲ್ಲಿ ಬ್ರಹ್ಮದ ಆನಂದವೆಂಬುವುದು ಬ್ರಹ್ಮದ ಗುಣವಲ್ಲ. ಸೂರ್ಯನಿಗೆ ಪ್ರಕಾಶ ಏನಾದ್ರೂ ಅಥವಾ ಬೆಂಕಿಗೆ ಬಿಸಿ ಏನಾದ್ರೂ ಅದರ ಗುಣ ಏನದು? ಅದು ಸ್ವರೂಪನೇ ಆಗಲ್ಲ ಎಂಬಂತೆ ಬ್ರಹ್ಮದ ಸ್ವರೂಪವೇ ಆಗಿರುತ್ತದೆ. ಆದ್ದರಿಂದಲೇ ಇದೇ ಉಪನಿಷತ್ತಿನಲ್ಲಿ ಇನ್ನೊಂದು ಕಡೆಯಲ್ಲಿ ಆನಂದವೇ ಬ್ರಹ್ಮವೆಂದು ಭೃಗು ಮಹರ್ಷಿಗಳು ಅರಿತುಕೊಂಡನು ಎಂದು ಸಂಸ್ಕೃತದೊಳಗ ಕನ್ನಡ ನೋಡಲ್ಲಿ ಭೃಗುವು ಅರಿತುಕೊಂಡನು ಅಂತ ಏಕವಚನದೊಳಗನೆ ಹೇಳ್ಕೊಂಡು ಬಂದಾರ. ಅಲ್ಲಿ ನಮ್ಮಲ್ಲಿ ಗೌರವಾರ್ಥಕವಾಗಿ ಅರಿತುಕೊಂಡರು ಅಂತ ನಾವು ಸಂಬೋಧನೆ ಮಾಡ್ತೀವಿ. ಆದ್ರೆ ಸಂಸ್ಕೃತದೊಳಗ ಈ ಪದ್ಧತಿ ಇಲ್ಲ. ಅದು ಯಾರದ ಇರ್ಲಿ ನಮಗೆ ಆ ರೂಪದೊಳಗನ ಸಂಬೋಧ ಮಾಡೋ ಪದ್ಧತಿ ಅಲ್ರಿ. ಭೃಗು ಮಹರ್ಷಿಗಳಿಗೆ ಅರಿತುಕೊಂಡನು ಅಂತ ಬರದಾರ. ಅರಿತುಕೊಂಡರು ಅನ್ನಕ್ಕೇನಾಗಿತ್ತು, ಕನ್ನಡದಾಗ ಅದನ್ನ ಅರಿತುಕೊಂಡರು ಅನ್ಬಹುದು. ಆದ್ರೆ ಸಂಸ್ಕೃತ ಯಾಗದ ಹಾಗನ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಯಾರ. ಇದು ಲಕ್ಷಿರ್ಲಿ ಎಂದು ಆನಂದದಿಂದಲೇ ಎಲ್ಲಾ ಭೂತಗಳು ಹುಟ್ಟಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ನೋಡ. ಅದರೊಳಗನ ಹುಟ್ಟಿ ಅದನ್ನ ಆಶ್ರಯಿಸಿಕೊಂಡು ಜೀವಿಸಿ ಅದನ್ನ ಕಂಡು ಕೊನೆಗೆ ಅದರಲ್ಲೇನ ಹೋಗ್ತಾನೆ. ಅದರ ಸ್ವರೂಪಕ್ಕನ ನೀವು ಹೋಗಲೇಬೇಕು, ಇಲ್ಲ ಅಂದ್ರೆ ಆಗೋದೇ ಇಲ್ಲ. ಎಲ್ಲರೂ ಹೋಗುದು ಅಲ್ಲಿಗೆನ.
ಅದು ತದ್ ಬ್ರಹ್ಮೇತಿ ತದ್ ವಿಜಿಜ್ಞಾಸಿ ತಸ್ವ ಅಂತ ಹೇಳ್ಕೊತ ಬರ್ತಾರೆ. ಅದನ್ನ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಜೀವಿಸುತ್ತಿದ್ದು ಅದರಲ್ಲಿಯೇ ಅಡಗುತ್ತವೆ ಎಂದು ಈ ಅಭಿಪ್ರಾಯವನ್ನು ಇನ್ನಷ್ಟು ಸ್ಪಷ್ಟಗೊಳಿಸಿರುತ್ತದೆ. ತೈತ್ತರ ಉಪನಿಷತ್ತುಗಳೊಳಗೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತಿ ಏನ ಜಾತಾನಿ ಜೀವಂತಿ ಯತ್ ತತ್ ಸಂಮಿಶಂತಿ ಅದರೊಳಗನ ಅಡಗ್ತಾನ. ತತ್ ಬ್ರಹ್ಮೇತಿ ಅದೇ ಬ್ರಹ್ಮ ಸ್ವರೂಪ, ಅದನ್ನ ವಿಜಿಜ್ಞಾಸಿ ತತ್ವ ಅಂತ ಹೇಳ್ತಾರೆ. ಅದನ್ನ ಜಿಜ್ಞಾಸ ಮಾಡ್ಕೋ ಅಂತ ಹೇಳ್ತಾರೆ. ಎಂದು ಈ ಅಭಿಪ್ರಾಯವನ್ನು ಇನ್ನಷ್ಟು ದೃಢಗೊಳಿಸಿರುತ್ತದೆ. ಯಾವುದರಿಂದ ಆಕಾಶಾದಿ ಭೂತಗಳೆಲ್ಲವೂ ಆ ಭೂತಗಳ ಕಾರ್ಯವಾದ ದೇಹಾದಿಗಳಲ್ಲಿ ತೋರಿಕೊಂಡಿರುವ ಚರಾಚರ ಭೂತಗಳಾದ ಪ್ರಾಣಿಗಳು ಹುಟ್ಟುವೋ ಅದು ಆನಂದ ರೂಪವಾದ ಬ್ರಹ್ಮವೆಂದು ಇಲ್ಲಿ ಹೇಳಿರುವುದರಿಂದ ಎಲ್ಲರಿಗೂ ಆತ್ಮವಾಗಿರುವ ಬ್ರಹ್ಮದ ಸ್ವರೂಪವು ಆನಂದವೇ ಎಂದು ಹೇಳಿದಂತೆ ಆಯಿತಷ್ಟೇ, ಮತ್ತೇನು ಬದಲಿ ಅಲ್ಲ. ಇಂಥ ಆನಂದದಲ್ಲಿ ಸುಖವನ್ನು ಅನುಭವಿಸುವವನು ಸುಖಕ್ಕೆ ಕಾರಣವಾದ ವಿಷಯ ಅದರ ಭೋಗದಿಂದಾಗುವ ಸುಖ ಎಂಬ ಭೇದವೆಲ್ಲಿಂದ ಬರಬೇಕು? ಪ್ರಮಾತೃತ್ವದಿಂದೊಳಗೂಡಿ ಇಂಥದ್ರೊಳಗೆ ಸುಖ ಕಂಡೆ ಅಂತ ಹೇಳ್ಬೋದು. ಈ ವಿಷಯದಿಂದ ಸುಖ ಐತಿ ಅಂತ ಕಲ್ಪನಾ ಮಾಡ್ಕೋಬಹುದು. ಆದ್ರೆ ಆನಂದ ಸ್ವರೂಪವಾಗಿರುವಂತ ಆತ್ಮನಲ್ಲಿ ಏನಾದ್ರೂ ಸುಖ ದುಃಖಾದಿಗಳ ವಿಭಾಗ ಏನಾದ್ರೂ ಉಂಟ? ಆನಂದವನ್ನು ನಾನಲ್ಲೇ ನೋಡು. ಇಂಥ ಆನಂದದಲ್ಲಿ ಸುಖವನ್ನು ಅನುಭವಿಸುವವನು ಸುಖಕ್ಕೆ ಕಾರಣವಾದ ವಿಷಯ ಅದರ ಭೋಗದಿಂದಾಗುವ ಸುಖ ಎಂಬ ಭೇದವೆಲ್ಲಿಂದ ಬರಬೇಕು? ಬರೀ ಆನಂದದಲ್ಲಿ ಯಾವ ಭೇದವೂ ಇಲ್ಲವೆಂದು ಹಿಂದಿನ ಸಂಪುಟದಲ್ಲಿ ನಾವು ಯುಕ್ತ ಅನುಭವಗಳ ಆಧಾರದಿಂದ ಪ್ರತಿಪಾದಿಸಿರುತ್ತೇವೆ. ಆನಂದದ ಪ್ರಕರಣ ಹೇಳುವಾಗ ಅಲ್ಲಿ ಹೇಳ್ಕೊಂಡು ಬಂದ, ಅಲ್ಲಿ ಬರೀ ಆನಂದದ ಸ್ವಭಾವ ಎಂಬ ಭಾವವನ್ನು ಓದುಗರು ಓದಿದರೆ ಇದೆಲ್ಲವೂ ನಿಸ್ಸಂಶಯವಾಗಿ ಮನಸ್ಸಿಗೆ ಬಂದೀತು. ಅಲ್ಲೇ ಬರೀ ಆನಂದದ ಸ್ವಭಾವ ಹೆಂಗೈತಿ ಅಂತ ಹಿಂದಿನ ಸಂಪುಟದೊಳಗೆ ಹೇಳ್ಕೊಂಡು ಬಂದ. ಆದ್ದರಿಂದ ಇಲ್ಲಿ 14ನೇ ಜುಳುಕನೇ ಹೇಳ್ಕೊತ ಬಂದಾರ ನೋಡ್ರಿ, ಇಲ್ಲಿ ಆನಂದದ ಪ್ರಕರಣದೊಳಗೆ. ಉಪನಿಷತ್ತುಗಳಲ್ಲಿ ಬ್ರಹ್ಮವನ್ನು ನಿಷೇಧ ಮುಖದಿಂದಲೇ ವರ್ಣಿಸಿರುವುದೇಕೆ? ಇನ್ನೊಂದು ವಿಷಯ ಅಲ್ರಿ, ಆ ಬ್ರಹ್ಮನನ್ನ ನೇರವಾಗಿ ಯಾಕೆ ತಿಳಿಸ್ಬಾರ್ದು ಇವರು? ನಿಷೇಧ ಮಾಡಿ ತಿಳಿಸ್ತಾರಲ್ಲ, ಏನು ಕಾರಣ? ಉಪನಿಷತ್ತುಗಳಲ್ಲಿರುವ ನಿಷೇಧ ಮುಖವಾದ ಪರಮಾರ್ಥ ವರ್ಣನೆಗೆ ಉದಾಹರಣೆಗಳು ಹೀಗಿವೆ. ಉಪನಿಷತ್ತುಗಳಲ್ಲಿ ಎಲ್ಲರ ಆತ್ಮನಾಗಿರುವ ಪರಮಾರ್ಥ ಸತ್ಯವಾದ ಬ್ರಹ್ಮವನ್ನು ಸತ್ತು ಚಿತ್ತು ಆನಂದ ಅಥವಾ ಇರವು ಅರಿವು ಆನಂದ ಅಂತ ಹೇಳ್ಕೊಂಡು ಬಂದಾರಲ್ಲ. ಆನಂದ ಅಂದ್ರೆ ಪರಮಾರ್ಥವಾದ ಸುಖ. ಈ ಶಬ್ದಗಳಿಂದ ವಿಧಿಮುಖವಾಗಿ ವರ್ಣಿಸಿರುವುದಲ್ಲದೆ ನಿಷೇಧ ಮುಖವಾಗಿ ವರ್ಣಿಸಿರುತ್ತಾರೆ. ವಿಧಿಮುಖವಾಗಿ ವರ್ಣಿಸಿದ್ರೆ ಬಹಳ ಸುಲಭ ಹಿಡ್ಕೊಳಿಕ್ ಬರ್ತಿತ್ತಲ್ಲ ನಮಗ. ಇದನ್ನ ಯಾಕ ನಿಷೇಧ ರೂಪದೊಳಗ ಇದನ್ನ ಯಾಕೆ ಹೇಳಿದರು ಅಂತ ಪ್ರಶ್ನೆ. ಇಲ್ಲಿ ಪರಮಾರ್ಥದ ಸುಖ ಅಂತ ಕಂಡ, ಪರಮಾರ್ಥದ ಸುಖ ಹೇಗಿತ್ತು? ಯಾರಿಗಾದ್ರೂ ಅನುಭವಕ್ಕೆ ಬಂದಿದೆಯಾ? ಪರಮಾರ್ಥದ ಸುಖ, ಪರಮಾರ್ಥ ಅಂದ್ರೆ ಏನು? ಇದನ್ನು ನಿರ್ಣಯ ಮಾಡ್ಕೋಬೇಕಾದಾಗ ಇಲ್ಲಿ ಅಂತಃಕರಣಾದಿಗಳನ್ನ ಇಟ್ಟುಕೊಂಡು ಅದನ್ನ ನಿರ್ಣಯ ಮಾಡ್ಕೊಂಡಿರ್ತೀರಿ. ಯಾಕಂದ್ರೆ ಪರಮಾತ್ಮ ಇಲ್ಲ, ಅದನ್ನ ನಿರ್ಣಯ ಮಾಡ್ಕೊಳ್ಳೋ ಪರಮಾರ್ಥದ ಸುಖ ಹೇಗಿದ್ದಿತ್ತು ಅಂತ ಈ ಪರಮಾತ್ಮನ ಪ್ರವೇಶಗೆ ವಿಚಾರ ಮಾಡ್ಬೇಕಲ್ಲ. ಈ ಪರಮಾರ್ಥದ ಸುಖ ಅಂದ್ರೆ ಹೇಗಿರ್ಬೇಕು? ಏನೇನು ಅದು ಹೋಳಿಗೆ ತಿಂದಂಗ ಸುಖ ಅನಿಸ್ತೈತೋ, ಏನ್ ಜಿಲೇಬಿ ತಿಂದಂಗ ಸುಖ ಅನಿಸ್ತೈತೋ, ಯಾವುದರಿಂದ ಅಥವಾ ಬೋಂಡಾ ತಿಂದಂಗ ಸುಖ ಅನಿಸ್ತೈತೋ, ಯಾವುದರಿಂದ ಅಲ್ಲಿ ಸುಖ ಪಟ್ಟಾನವ? ಪರಮಾರ್ಥದ ಸುಖ ಅಂದ್ರೆ ಯಾವ್ದದು? ಅದ್ರಾಗ ಏನಾರ ಈ ರೂಪದ ವಿಷಯಾದಿಗಳ ಕಲ್ಪನೆ ಉಂಟಾ? ಸ್ವಲ್ಪ ನಾವಿಲ್ಲಿ ನೋಡ್ಬೇಕಿಲ್ಲಿ. ಪರಮಾರ್ಥದ ಸುಖ ಅಂತ ಕರೆದ್ರೆ ಆನಂದ ಅಂದ್ರೆ ಪರಮಾರ್ಥದ ಸುಖ ಅಂತ ಕರೆದ್ರೆ, ಈ ಪರಮಾರ್ಥದ ಸುಖ ಎಂಥದ್ದಿರ್ಬೇಕು? ಇನ್ನು ಸಕ್ಕರೆ ತಿನ್ನಂಗಿರ್ತದೋ,
ಅಥವಾ ಬೇವಿನ ರಸ ಕುಡ್ದಂಗಿರ್ತದೋ, ಯಾವ್ದು ರಂಗ ಐತಿ, ಇದು ಯಾವುದೊಂದು ವಿಷಯಾದಿ ಸುಖಗಳು ಯಾವ ಇಲ್ಲದೆ ವಿಷಯಾದಿಗಳ ಸುಖ ಯಾವುದೊಂದು ಇಲ್ಲದೆ ಇರುವ ಸ್ಥಿತಿ ಏನದಲ್ಲ ಅದು ಪರಮಾರ್ಥ ಸುಖ. ಇದು ನಿದ್ರೆಯೊಳಗ, ಗಾಢ ನಿದ್ರೆಯೊಳಗ ಆನಂದವನ್ನು ಹೊಂತೇವ. ಬಹಳ ಆನಂದ ಆತ್ರಿ, ಬಹಳ ಏನು ಮಲ್ಕೊಳ್ಳೋದಷ್ಟ ತಡ, ಬೆಳಿಗ್ಗೆ ನೀವು ಬಂದು ಎವಿಸ್ತಗನಿಗೆ ಎತ್ತರಾಗಿತ್ತು, ಅಷ್ಟು ಆನಂದ ಆಗ್ತ ನೋಡ್ರಿ, ಎಷ್ಟು ನೋಡ್ರಿ. ಅಲ್ಲಿ ಏನಾದ್ರೂ ವಿಷಯದಿಂದ ಒಡಗೂಡಿ ಸುಖ ಬಂದೈತೆ ಏನಾದ್ರು ಪರಮಾರ್ಥ ಸುಖ. ಇಷ್ಟು ಎಲ್ಲಾ ಉಪನಿಷತ್ತುಗಳು ಎಲ್ಲವನ್ನು ಹೇಳಿದ್ರು ನಾವು ಮತ್ತು ಪರಮಾರ್ಥವನ್ನಿಟ್ಟುಕೊಂಡು ಪರಮಾರ್ಥ ಸುಖವನ್ನು ಅನುಭವಿಸಬೇಕಾದ್ರೆ ಪರಮಾತ್ಮನನ್ನು ಬಳಸಿಕೊಂಡು ಇದ್ರಾಗ ಇದ್ದಿದ್ದೇನು ಸುಖ, ಅದ್ರಾಗ ಇದ್ದಿದ್ದೇನು ಸುಖ, ಸುಖದ ಸುಪ್ಪತ್ತು ಹೇಗೈತಿ ಅಂತ ನಾವು ನೋಡ್ಕೊಂಡೇ. ಅವ್ರೇನ್ ಹೇಳ್ತಾರ, ಅದು ನಿರ್ವಿಷಯ, ಯಾವ ವಿಷಯಾದಿಗಳ ಅಪೇಕ್ಷೆ ಇಲ್ಲದೆಯೇ ನಮ್ಮ ಇತ್ತು ಅಂದ್ರೆ ಅದ ಪರಮಾರ್ಥ ಸುಖ. ನಾವೇನ್ ಮಾಡ್ತೇವಿ, ಇದ್ರೊಳಗೆ ಸುಖ ಐತನ, ಅದ್ರೊಳಗೆ ಸುಖ ಐತನ, ಇವನ್ನೆಲ್ಲ ಹೆಚ್ಚಿ ತೆಗೆದು ನಾವು ಬರೀ ಅದನ್ನು ಅನುಸರಿಸ್ತೇವೆ. ಏನು, ಪರಮಾತ್ರುವಿನ ದೃಷ್ಟಿಯನ್ನಿಟ್ಟುಕೊಂಡೇ ಸುಖದ ಆನಂದವನ್ನು ಸವಿಬೇಕು ಅಂತೇಳಿ. ಆದ್ರೆ ಅಲ್ಲಿ ಪರಮಾತ್ಮನೂ ಇಲ್ಲ, ಪರಮಾತ್ಮಗ ಗೋಚರವಾಗಿರುವಂತಹ ವಿಷಯಾದಿಗಳು ಇಲ್ಲ. ಅದು ಪರಮಾರ್ಥ ಸುಖ. ನಮ್ಮ ತಪ್ಪು ತಿಳುವಳಿಕೆ ಎಲ್ಲಿಗೈತಿ, ಪರಮಾರ್ಥ ಸುಖ ಯಥಾರ್ಥ ಹೇಗೈತಿ ಅದನ್ನ ಕೈ ಬಿಟ್ಟೇವಿ. ಬೆಳಗಾಗುವುದಷ್ಟ ತಡ. ಒಬ್ರು 4 ಗಂಟೆಗೆ ಕೇಳ್ತಾರ, ಒಬ್ರು 5 ಗಂಟೆಗೆ ಕೇಳ್ತಾರ. ಎದ್ರು ಅಂದ್ರೆ ಪ್ರಾರಂಭ ಆತ. ಯಾಕಂದ್ರ ಸುಖ ಯಾವ್ದ್ರಾಗೈತಿ ಅಂತ ನಾವೆಲ್ಲರೂ ಧಾವಿಸಿ ಎದ್ರಾಗ ಪ್ರವೃತ್ತರಾಗ್ತೇವಿ ನೋಡಿ. ಈ ವಿಷಯಾದಿಗಳ ಸುಖ ಸಂಪತ್ತುಗಳನ್ನ ಭೋಗ ಇದನ್ನ ಪಡ್ಕೋಬೇಕು ಅಂತ ಧಾವಿಸ್ತೇವಲ್ಲ. ಕೆಲವೊಬ್ಬರು ಅಂಗಡಿ ಮಾಡೋರು ಅಂಗಡಿಗೆ ಹೋಗ್ತಾರ, ನಸುಕ್ಲಿನ ಬೆಳಿಗ್ಗೆನ ಹೋಗಿ ಬಿಡ್ತಾರ. ಅವರ ವೃತ್ತಿ ನೋಡ ಕಾಯಕ ನೋಡ, ಕಾಯಕದಿಂದ ಸುಖ ಅದ ಅಂತ ಖಂಡೈತಿಲ್ಲ. ಆದ್ರೆ ಅದು ಅನಿತ್ಯವಾಗಿರುವಂತ ಸುಖ. ವೃತ್ತಿಯಿಂದ ಸಂಭಾವನೆ ಬರ್ತದ. ಏನೋ ನೌಕರಿ ಮಾಡ್ತಿದ್ದ ಅಂದ್ರೆ ಅವನ ಸಂಭಾವನೆ ಬರ್ತದ. ಆ ಸಂಬಳದಿಂದ ಅವನ ಗೃಹ ಕೃತ್ಯಗಳೆಲ್ಲವೂ ಸುಗಮವಾಗಿ ಸಾಕೊಂಡು ಬರ್ತದೆ. ಇದ ಸುಖ ಅಂತ ತಿಳ್ಕೊಂಡೇವಿ ನಾವೆಲ್ಲ. ಒಪ್ಪಣದ ಆದ ಗೃಹ ಕೃತ್ಯಗಳಿಗೆ ಬೇಕಾಗಿರುವಂತ ದ್ರವ್ಯ ತನಕಾದಿಗಳೇ ಬೇಕು, ಇಲ್ಲ ಅಂತಲ್ಲ. ಆದ್ರೆ ಅದು ಅನಿತ್ಯವಾಗಿರುವಂತ ಸುಖ ಅಂತ ಪರಮಾರ್ಥದ ಸುಖಕ್ಕೂ ಆ ಸುಖಕ್ಕೂ ಯಾವುದು ಹೊಂದಾಣಿಕೆ ಆಗೋದಿಲ್ಲ. ನೋಡ್ರಿ, ಆ ಸುಖಕ್ಕೂ ಈ ಸುಖಕ್ಕೂ ಎಷ್ಟು ವ್ಯತ್ಯಾಸ. ಯಾರ್ಯಾರ ಸಂತೃಪ್ತಿ ಆಗೈತೇನೋ, ಸಾವಿರಾರು ಕೋಟಿ ಸಂಪಾದನೆ ಮಾಡಿದ್ರು ಸಂತೃಪ್ತಿಯಿಂದ ಇದ್ದಾನ ಅಂತ ಅನಿಸದನ. ಅದನ್ನ ನೀವು ಅನೇಕ ನೋಡಿ, ನಿಮ್ಮ ಹತ್ರ ಏನೋ ಒಂದು ₹1,00,000 ಇಟ್ಕೊಂಡು ಎಲ್ಲೋ ಹೋಗಿರ್ತೀರಿ. ಅವಾಗ ನಿಮ್ಗೆ ನಿದ್ರೆನೇ ತಗೋದಿಲ್ಲ. ಅವಾಗ AC ಕೋರ್ಸ್ನಿಗ ಹೊಂಟಿರ್ತೀರಿ. ಆದ್ರೂ ಆ ಬಾಣಕ್ನಾಗ ನಿಮ್ಗೆ ನಿದ್ದೆ ಬರುದಿಲ್ಲ. ಯಾಕ? ದ್ರವ್ಯ ಐತಿ. ಆದ್ರೆ ಅದೇ ರೈಲ್ವೆ ಪ್ಲಾಟ್ಫಾರ್ಮಿನ ಮೇಲೆ ಅವನ ಏನಿಲ್ಲ, ಆರಾಮ್ ಮಲ್ಕೊಂಡಿರ್ತಾರ. ಎಷ್ಟು ವಿಕ್ಷೇಪ, ಯಾವುದರಿಂದ ವಿಕ್ಷೇಪ? ನಿಮ್ಗ ನೀವು ಇಳಿದು ನೋಡಿದಾಗ ಅವ ಅಲ್ಲಿ ಎಷ್ಟು ಆನಂದ ರೂಪ, ನಾನು ಎಷ್ಟು ಪ್ರಯತ್ನ, ಅದು AC ಬೋಗಿ ಒಳಗಿದ್ರು ಕೂಡ ನಾನು ನಿದ್ರೆ ಬರ್ಲಿಲ್ಲ. ಯಾಕ? ಕಾರಣ ಏನ ನೋಡೋದು ಇದೆ. ಅದಕ್ಕೆ ಯಥಾರ್ಥವಾಗಿ ಯಾವುದರಿಂದ ದುಃಖ ಬಂದು ಒದಗುತ್ತೋ ಅದನ್ನ ಸುಖ ಅಂತ ಭ್ರಮಿಸಿ ಈ ಪರಮಾತ್ಮನನ್ನಿಟ್ಟುಕೊಂಡ ವೇದಾಂತದೊಳಗನು ಆ ರೂಪದೊಳಗಿದ್ದಾರ ಸಾಕಷ್ಟು ಜನ ಇದ್ದಾರೆ. ಈಗ ನೋಡಲ್ಲಿ ಬೌದ್ಧಿಸಮು ಬೌದ್ಧ ಮತವೇ ಶ್ರೇಷ್ಠ ಅಂತ ಅವ್ರು ಹೇಳ್ತಾರೆ. ಜೈನರು ಜೈನ ಮತವೇ ಶ್ರೇಷ್ಠ ಅಂತ ಹೇಳ್ತಾರೆ. ವೇದಾಂತಿಗಳು ಪರಮಾರ್ಥ ಸುಖವೇ ಸುಖ ಅಂತ ಇವ್ರು ಹೇಳ್ತಾರೆ. ಚಾರ್ವಾಕರು ಅದೆಲ್ಲ ಸುಳ್ಳು, ಇವರೆಲ್ಲ ಮಾಡೋದು ದೇಹ ಸುಖದಕ್ಕಿಂತ ಮತ್ತೊಂದು ಸುಖ ಇಲ್ಲ. ಯಥೇಚ್ಛವಾಗಿ ಸಾಲ ಸೂಲವನ್ನಾದ್ರೂ ಮಾಡಿ ಸಕ್ಕರೆ ತುಪ್ಪ ಉಂಡು ಸಾಯಿ,
ಆ ಸಾವು ಅನ್ನೋದನ್ನ ಮುಕ್ತಿ ಅಂತ ಅವ್ರು ಹೇಳ್ತಾರೆ. ಚಾರ್ವಾಕರ ಪದ್ಧತಿ ಏನು, ಯಾರ್ಯಾರ ಏನಾರ ಅನ್ಯಾಯ ಮಾಡೋದನ್ನ ನಾವು ಪರಿಗಣನೆ ಮಾಡೋದಿಲ್ಲ ನೋಡ, ಅವ್ರ ಸಿದ್ಧಾಂತ ಹಾಗ. ಚಾರ್ವಾಕರು ಇನ್ನೂ ಅನೇಕ ಜನ ಇದ್ದಾರೆ, ಏನಾದ್ರೂ ಮಾಡಿ ಸಂಪಾದನೆ ಮಾಡೋದು, ಸಕ್ಕರೆ ತುಪ್ಪ ಅನ್ನೋದು ಅದು ಸುಖ ಅಂತ ತಿಳ್ಕೊಂಡಾರ. ನೀವು ಏನು ನಿಮ್ಮ ಕ್ರಿಯಾಕಾರ ಸತ್ಕರ್ಮದಿಂದರ ಮಾಡು, ದುಷ್ಕರ್ಮದಿಂದರ ಮಾಡು, ಒಟ್ಟು ಹಣ ಸಂಪಾದನೆ ಮಾಡು, ಶರೀರಕ್ಕೆ ಯಾವ ದುಃಖಗಳನ್ನು ತಂದು ಒದಗಿಸಬೇಡ, ಅದನ್ನ ಸುಖದಿಂದ ಹೋಗ್ಬೇಕವ. ಅದು ಯಾವಾಗ ಮರಣ ಬರುತ್ತೋ ಅದ ಮುಕ್ತಿ ಹೋಗು, ಮತ್ತೆ ಇಲ್ಲಿ ತರ್ತಿ, ಮತ್ತೊಂದಿಲ್ಲ ಇಲ್ಲ. ಚಾರ್ವಾಕರ ಪದ್ಧತಿ ಹಾಗೆ. ದುಃಖ ಅನ್ನೋದು ಎಂದೆಂದೂ ಬಂದಿರಬಾರದು, ಅದಕ್ಕೆ ಏನಾದ್ರೂ ಮಾಡೋದು. ನೀನು ದರೋಡೆನಾರ ಮಾಡು, ತುಡುಗಾರ ಮಾಡು, ಯಾವುದರ ರೂಪದಿಂದ ಮಾಡು. ಚಾರ್ವಾಕರ ಸಿದ್ಧಾಂತ ನೋಡಲ್ಲಿ ಯಾರ ಎಲ್ಲಾ ರೂಪದ ಮತಗಳು ಎಲ್ಲಾ ರೂಪದಿಂದ ಒಡಗೂಡಿ ಇಟ್ಟುಕೊಂಡಿದ್ದರೂ ಕೂಡ ಪರಮಾರ್ಥದ ಸುಖ ಅನ್ನೋದು ಹೇಗಿದೆ, ಅದಕ್ಕಲ್ಲೇ ಯಥಾರ್ಥವಾಗಿ ಪರಮಾರ್ಥದ ಸುಖ ಅಂದ್ರೆ ಅದು ನಿರ್ವಿಷಯದ ಸುಖ. ಯಾವ ವಿಷಯಾದಿಗಳ ಅಪೇಕ್ಷೆ ಇಲ್ಲದೆ ಇರುವ ಸ್ಥಿತಿ ಏನದಲ್ಲ ಅದು ಸುಖ. ಯಥಾರ್ಥವಾಗಿ ವಿಷಯಾದಿಗಳು ನಿಮ್ಮ ಅರಿವಿಗೂ ಏನು ಸಂಬಂಧ ರೀ? ಜ್ಞಾತೃವನ್ನು ಬಳಸಬೇಡ್ರಿ. ಬರೀ ಅರಿವಿನೊಳಗ ಈ ಜ್ಞಾತೃ ಅಥವಾ ಈ ಪ್ರಮಾತೃವನ್ನು ಬಳಸುವಂತಿಲ್ಲ. ನಿಮಗೆ ವಿಷಯಾದಿಗಳ ಕಲ್ಪನೆ ಬರುತ್ತಾ, ಅದನ್ನು ನಿರ್ವಿಶೇಷ ನೋಡ. ಅದಕ್ಕೆ ಇಲ್ಲಿ ಪ್ರಮಾತೃ ಪ್ರಮಾಣ ಪ್ರಮೇಯಾದಿಗಳನ್ನ ಬಳಸದೇ ಇರುವ ಸ್ಥಿತಿ ಏನದಲ್ಲ ಅದ ನಿರ್ವಿಶೇಷವಾಗಿರುವಂತಹ ಪರಮಾರ್ಥದ ಸುಖ. ಇವನು ಬಳಸಿಕೊಳ್ಳದ ಇರಾಕ್ ಬರುತ್ತೇನ್ರಿ, ಇದ್ದಿರಲ್ಲ. ಸುಷುಪ್ತಾವಸ್ಥೆಯೊಳಗ ಯಾವ ಪರಮಾತ್ಮವನ್ನು ಬಳಸಿಕೊಂಡಿರಿ, ವಿಷಯಾದಿಗಳನ್ನ ಬಳಸಿಕೊಂಡಿರಿ, ಎಲ್ಲವನ್ನ ಕೈ ಬಿಟ್ಟ ಆನಂದ ರೂಪದೊಳಗನೆ ಇದ್ದೀರಲ್ಲ. ಏನಾರ ಇದ್ಕೊಂಡೈತೆ ಅಲ್ಲಿ? ಏನು ಇಲ್ಲ. ಇದ್ರಿಯೊಳಗ ಇವು ಯಾವ ಇಲ್ಲ. ಇವನು ಬಿಟ್ಟು ಇರಾಕು ನಿಮಗೆ ಬರುತ್ತ. ಯಾಕ? ಇವುಗಳನ್ನೆಲ್ಲ ಎತ್ತರದಾಗ ಬಿಟ್ಟಿಲ್ಲ. ನೀವು ಎತ್ತರದಾಗ ನೀವು ಬಿಟ್ಟು ಇದ್ದೀರಿ, ಅದ ಪರಮಾರ್ಥ ಸುಖ. ಆ ಪರಮಾರ್ಥ ಸುಖವನ್ನು ಬಿಟ್ಟು ಒಂದು ಕ್ಷಣನೂ ನಮಗೆ ಇರಾಕ್ ಬರುದಿಲ್ಲ. ಈಗ ನೋಡಿ, ಯಾತ್ರಾದ್ರೆ ಮತ್ತೊಂದು ಅವಸ್ಥೆ ಬರ್ತತಿ ಅಂತ ಗೊತ್ತಾಗೈತಲ್ಲ. ಯಾರಿಗೆ ಗೊತ್ತಾಗೈತೆ ಅದು? ಈ ಪರಮಾತ್ರಿಗೆ ಗೊತ್ತಾಗೈತೆ. ಪರಮಾತ್ಮ ಎತ್ತರದ ಸಮೇತ ಹೋಗ್ತಾನ. ಅವಾಗ ನೀವು ಪರಮಾರ್ಥ ಸುಖದಿಂದೊಡಗೂಡೆನ ಬರೀ ಅರಿವಿನ ರೂಪದಿಂದೊಡಗೂಡೆನೆ ಇನ್ನೊಂದು ಅವಸ್ಥೆಯನ್ನು ಅರಿತೀರಿ. ಏನಾದ್ರೂ ಈ ಪರಮಾತ್ಮವನ್ನು ಇಟ್ಟುಕೊಂಡೇ ಇರ್ತೀರಿ. ಪರಮಾತ್ಮ ಸಮೇತ ಈ ಪ್ರಪಂಚ ಹೊರಟೋಗುತ್ತೆ. ಶರೀರ, ಪ್ರಪಂಚ, ಆದಿ ಭೌತಿಕ, ದೈವಿಕ, ಆಧ್ಯಾತ್ಮಿಕ ಎಲ್ಲ ಹೊರಟೋಗುತ್ತಲ್ಲ. ಈ ಹೊರಟು ಹೋಗೋದು ಅನುಭವ ಯಾರು ಮಾಡ್ಯಾರ? ಅಲ್ಲಿ ನೋಡ್ರಿ ಗೊತ್ತಾಗತ್ತೆ. ಈ ಯಾತ್ರದಾಗನು ಈ ಯಾತ್ರ ತೋರ್ಬೇಕಾದ್ರೂ, ಈ ಪರಮಾತ್ಮವಿನ ನಿಶ್ಚಿತತೆ ಬರಬೇಕಾದ್ರೂ, ಉಪಾಧಿಗಳ ಇರುವಿಕೆ ಒತ್ತೈಸಿಕೋಬೇಕಾದ್ರೂ ನಿಮ್ಮ ಪರಮಾರ್ಥ ದೃಷ್ಟಿಯಿಂದನ ಇದನ್ನ ನಿರ್ಣಯಿಸಿಕೊಂಡಿರಿ. ಇದನ್ನ ನೋಡಾಕಬಾರದೆ ಇರುವಾಗ ಬರೀ ಪರಮಾತ್ಮವಿನ ವೇಷ ಹಾಕೊಂಡು ಬರೀ ಪರಮಾತ್ಮವಿನ ವ್ಯವಹಾರನ, ಪರಮಾತ್ಮನನ್ನು ಬಿಟ್ಟು ನೋಡು, ಪರಮಾತ್ಮವಿಗೂ ಪರಮಾರ್ಥದ ಆತ್ಮ ಚೈತನ್ಯಕ್ಕೂ ಯಾವ ಸಂಬಂಧಾದಿಗಳು ಇಲ್ಲದೆ ಇದ್ರು ಇವನ್ನ ಸಂಬಂಧ ಕಲ್ಪಿಸಿಕೊಂಡು ವ್ಯವಹಾರ ಮಾಡ್ಲಿಕ್ಕತ್ತೇವೆ. ಇಲ್ಲಿ ಇದಿಷ್ಟ ತಪ್ಪು ತಿಳುವಳಿಕೆ. ಯಾತ್ರದೊಳಗನು ಕೂಡ, ಯಾತ್ರ ತೋರುವಾಗನು ಕೂಡ ನಮ್ಮ ಆತ್ಮ ಚೈತನ್ಯದ ಇರುವಿನೊಳಗನೆ ಇಟ್ಟುಕೊಂಡೇವೆ ನಾವು. ಇದನ್ನು ಗೊತ್ತು ಮಾಡ್ಕೊಳಕ್ ಆಗದೆ ಇದ್ರ ಅವರು ಸಾಧಕರು ಆ ಸಾಧನೆಯಲ್ಲಿ ತೊಡಗಬೇಕು. ಎತ್ತರದೊಳಗ ನಾವು ಈ ಪರಮಾತ್ಮರು ಅಂತಃಕರಣ, ಇಂದ್ರಿಯ, ಶರೀರ ಬಳಸಿಕೊಂಡು ಇದ ಎತ್ತರ ಅಂತ ನಾವ ನಿರ್ಣಯ ಮಾಡ್ಕೊಂಡೇವಿ. ಯಥಾರ್ಥವಾಗಿ ಎತ್ತರ ಏನಾದ್ರೂ ಐತೇನು ನೋಡ್ರಿ. ಎತ್ತರದೊಳಗೆ ಯಾವ ವ್ಯವಹಾರನೂ ಇಲ್ಲ. ಲಕ್ಷಿರ್ಲಿ. ಯಾವಾಗ ಪರಮಾತ್ಮ ಮುಖದಿಂದ ನೋಡ್ತೀರೋ, ಅಂತಃಕರಣಾದಿಗಳ ಮುಖದಿಂದ ನೋಡ್ತಿರೋ, ಇಂದ್ರಿಯಾದಿಗಳ ಮುಖದಿಂದ ನೋಡ್ತಿರೋ, ನೋಡ ಅದ ಚೈತನ್ಯವನ್ನ ಇವುಗಳ ಮುಖದ ವೇಷದಿಂದೊಡಗೂಡಿ ನೋಡುವಾಗ ನಿಮಗೆ ಎತ್ತರದ ಇರು ಐತಿ ಅಂತ ಅನಿಸುತ್ತೆ. ಎತ್ತರದ ಇರುವು ಈ ಪರಮಾತ್ಮಗೂ ಗೋಚರನ
ನೋಡ್ಕೊಳ್ರಿ, ಎತ್ತರದ ಇರುವು ಈ ಪರಮಾತ್ಮವಿಗೆ ಗೋಚರನ. ಆ ಪರಮಾತ್ಮವಿನ ಇರುವನ್ನ ನಾವು ಯಾವ ದೃಷ್ಟಿಕೋನದಿಂದ ವಿವೇಕ ಮಾಡೀವಿ ಅಂತ ಬಿಡಿಸ್ಕೊಳಕ ಬಂದಿಲ್ಲ. ಈ ಪರಮಾತ್ಮನ ವಿಷಯ ಆಗ್ತಾನ ನಮಗ, ಈ ಎತ್ತರದ ಅವಸ್ಥೆಯೊಳಗಿರುವಂತಹ ಪರಮಾತ್ಮನ ವಿಷಯ ಆಗ್ತಾನ. ಯಾವುದು? ಆತ್ಮ ಚೈತನ್ಯದಿಂದೊಡಗೂಡಿ ನಿಮ್ಮ ಇರುವಿನೊಳಗೆ ಇವೆಲ್ಲವೂ ಬರೀ ತೋರಿಕೆ ಅಂತ ನಿಶ್ಚಿತ ಮಾಡ್ಕೋಬೇಕು. ಯಾವ್ದಕ್ಕೆ ಅರ್ಥ ಅಂತೀರಿ, ಯಾವ್ದಕ್ಕೆ ತಪ್ಪು ಅಂತೀರವಾಗ? ಬರೀ ಅರಿವಿನೊಳಗೆ ನಿಂತಾಗ. ಅದಕ್ಕೆ ಯಥಾರ್ಥವಾಗಿ ಇಲ್ಲೇ ಪರಮಾರ್ಥದ ಸುಖ ಅಂತ ಅದಕ್ಕೆ ಕರೀತಾರೆ ನೋಡಿ. ನಿರ್ವಿಶೇಷ ರೂಪವಾಗಿ ಬಿಟ್ಟು ಯಾವ ವಿಷಯಾದಿಗಳು ಅಥವಾ ಅಂತಃಕರಣ, ಪ್ರಮಾತೃ, ಪ್ರಮಾಣ, ಪ್ರಮೇಯಾದಿಗಳ ಮುಕ್ಕುಪ್ಪೆಯ ವ್ಯವಹಾರವೆಲ್ಲವೂ ವಿಷಯರಾಶಿಯೊಳಗನ ಹಾಕಿ ನಿಂತು ನೋಡುವ ಯೋಗ್ಯತೆ ಬಂದವ ಯಾವುದಕ್ಕೂ ಅಂಜುವುದಿಲ್ಲ, ಒಪ್ಪುವುದಿಲ್ಲ. ಅವ ಪರಮಾರ್ಥ ತತ್ವದೊಳಗನೆ ನಿಂತಿರ್ತಾನೆ. ಮತ್ತೆ ಪರಮಾತ್ಮನ ಇಟ್ಟುಕೊಂಡ ನೀವು ವ್ಯವಹಾರ ಮಾಡಕಂತಿದ್ರು ಸುಖ ದುಃಖಗಳಾದಿಗಳು ಮೇಲಿನ ಮೇಲೆ ಬರೋದು ಬಿಡುವುದಿಲ್ಲ. ಯಾಕಂದ್ರೆ ದೃಷ್ಟಿ ಪರಮಾರ್ಥವಿಂದದ. ಅದಕ್ಕೆ ಯಥಾರ್ಥವಾಗಿ ಇಲ್ಲಿ ಪರಮಾರ್ಥವಾದ ಸುಖ. ಈ ಪರಮಾರ್ಥವಾದ ಸುಖ ಅಂದ್ರೆ ಯಾವುದು ಅಂತ ನಿಶ್ಚಿತ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಈ ಶಬ್ದಗಳಿಂದ ವಿಧಿಮುಖವಾಗಿ ವರ್ಣಿಸಿರುವುದಲ್ಲದೆ ನಿಷೇಧ ಮುಖವಾಗಿಯೂ ವರ್ಣಿಸಿರುತ್ತದೆ. ಉದಾಹರಣೆಗೆ ವಾದಸೇನೆಯಗಳ ಸಂಯುಕ್ತೋಪನಿಷತ್ತಿನಲ್ಲಿ ಬ್ರಹ್ಮವು ಅಕಾಯವು, ಅವರ್ಣವು, ಅಶ್ನಾವಿರವು, ಅಪಾಪವಿದ್ದವು. ಅಪಾಪ ಅಂದ್ರೆ ಪಾಪಾದಿಗಳು ಯಾವುವು ಇಲ್ಲದೆ ಎಂದು ವರ್ಣಿಸಿರುತ್ತದೆ. ತಲವಕಾರೋಪನಿಷತ್ತಿನಲ್ಲಿ ಅದು ಅರಿತದ್ದಕ್ಕಿಂತಲೂ ಅರಿಯಲ್ಪಡದಿರುವುದಕ್ಕಿಂತಲೂ ಬೇರೆ ನೋಡಿ. ತಲವಕಾರ ಉಪನಿಷತ್ತಿನೊಳಗೆ ಏನ್ ಹೇಳ್ಕೊಂಬಂದಾರ? ಅರಿತದ್ದಕ್ಕಿಂತಲೂ ಅರಿಯಲ್ಪಡದಿರುವುದಕ್ಕಿಂತಲೂ ಬೇರೆ ಯಾವುದು? ಪರಮಾರ್ಥ ಎಂದು ವರ್ಣಿಸಿರುತ್ತದೆ. ಮುಂಡಕೋಪನಿಷತ್ತಿನಲ್ಲಿ ಅದನ್ನು ಅಕ್ಷರ, ಮುಂಡಕದೊಳಗ ನಾಶರಹಿತವಾಗಿರುವಂತಹದ್ದು, ನಾಶವಿಲ್ಲದ್ದು ಎಂಬ ಹೆಸರಿನಿಂದ ಕರೆದು ಅದನ್ನು ಜ್ಞಾನೇಂದ್ರಿಯಗಳಿಗೆ ದೃಶ್ಯವಲ್ಲವಾದದ್ದು. ಜ್ಞಾನೇಂದ್ರಿಯಗಳು ಅಂತದವಲ್ಲ, ಇವುಗಳಿಗೆ ದೃಶ್ಯವಾದದ್ದು. ಕರ್ಮೇಂದ್ರಿಯಗಳಿಗೆ ಸಿಕ್ಕದೆ ಇರತಕ್ಕದ್ದು. ಕರ್ಮೇಂದ್ರಿಯಗಳು ಕ್ರಿಯೆ ಮಾಡ್ತಾವಲ್ಲ, ಅವುಗಳಿಗೆ ಸಿಕ್ಕದೆ ಇರತಕ್ಕದ್ದು. ಕಣ್ಣು ಕಿವಿಗಳಿಲ್ಲದ್ದು, ಅದಕ್ಕೆ ಕಣ್ಣಿಲ್ಲ, ಕಿವಿ ಇಲ್ಲ, ಈ ಇಂದ್ರಿಯಗಳು ಇಲ್ಲ. ಕೈಕಾಲುಗಳಿಲ್ಲದ್ದು ಅಂತ ಮುಂಡುಕದೊಳಗ ಹೇಳ್ಕೊಂಡು ಬಂದರ ಎಂದು ವರ್ಣಿಸಿದೆ. ಹೀಗೆ ಉಪನಿಷತ್ತುಗಳಲ್ಲಿ ಪರಮಾರ್ಥವನ್ನು ವಿಧಿಮುಖವಾಗಿಯೂ ನಿಷೇಧ ಮುಖವಾಗಿಯೂ ವರ್ಣಿಸಿರುವುದರಿಂದ ಈ ವಾಕ್ಯಗಳಲ್ಲಿ ಯಾವುದು ಪರಮಾರ್ಥದ ಸರಿಯಾದ ವರ್ಣನೆ ಎಂಬ ವಿಷಯಕ್ಕೆ ಜಿಜ್ಞಾಸುಗಳಿಗೆ ಸಂಶಯ ಉಂಟಾಗಬಹುದೆಂಬುದು ಸ್ಪಷ್ಟವಾಗುತ್ತದೆ. ಈಗ ತಿಳ್ಕೊಂಡ್ರೆ ಯಥಾರ್ಥವಾಗಿ ಇಲ್ಲೇ ವಿಧಿ ನಿಷೇಧ ರೂಪ ವಾಕ್ಯಗಳ ವಿಷಯಕ್ಕೆ ವ್ಯಾಖ್ಯಾನಕಾರರಲ್ಲಿ ವಾದ ಮತ್ತು ಭೇದ. ವ್ಯಾಖ್ಯಾನಕಾರರು ಇದನ್ನ ಯಾರು ತಿಳ್ಕೊಂಡಾರ ಅಂತ ನೋಡ್ಕೊಂಡು ಬರ್ತಾರ. ಯಾಕಂದ್ರೆ ಇದು ಪರಿಶಿಷ್ಟ. ಇದರೊಳಗೆ ಪರಮಾರ್ಥ ಚಿಂತಾಮಣಿಯೊಳಗೆ ಯಾರ್ಯಾರು ಏನೇನು ಕಲ್ಪನಾ ಮಾಡ್ಕೊಂಡಾರ ಅಂತ ಯಥಾರ್ಥ ಯಾವುದು ಯಥಾರ್ಥ ಯಾವುದು ಅಂತ ನೀವೇ ವಿಂಗಡಿಸಿಕೊಂಡು ನೋಡ್ಕೋಬಹುದು. ಆದ್ದರಿಂದ ಇಲ್ಲಿ ಹೆಂಗಾರೆ ಪರಮಾರ್ಥದ ಸುಖ ಅಂದ್ರೆ ಯಾವುದು ಅಂತ ನಿರ್ಣಯ ಆಯ್ತು. ಅದು ಕಿವಿಗಳಿಲ್ಲದ್ದು ಅಂದ್ರ ಇಂದ್ರಿಯಗಳಿಲ್ಲದ್ದು, ಕರ್ಮೇಂದ್ರಿಯಗಳಿಲ್ಲದ್ದು. ಇಲ್ಲೇ ಕರ್ಮೇಂದ್ರಿಯಗಳಿಗೆ ಸಿಕ್ಕದೆ ಇರತಕ್ಕದ್ದು, ಮೂಲ ಕಾರಣವಿಲ್ಲದ್ದು. ಮೂಲ ಕಾರಣನೂ ಇಲ್ಲದು, ಅದಕ್ಕೆ ಯಾವ ಕಾರಣನೂ ಇಲ್ಲ. ವರ್ಣಿಸುವುದಕ್ಕೆ ಆಗದೆ ಇರತಕ್ಕದ್ದು. ಕಣ್ಣು ಕಿವಿ ಮೂಗುಗಳಿಲ್ಲದ್ದು, ಕೈಕಾಲುಗಳಿಲ್ಲದ್ದು ಎಂಬ ವರ್ಣಿಸಿದೆ. ಎಲ್ಲೇ ಮುಂಡಕ ಉಪನಿಷತ್ತಿನೊಳಗೆ ಬಹಳ ಮಾರ್ಮಿಕವಾಗಿ ಹೇಳ್ಕೊಂಡ್ ಬಂದಾರ. ಈಶಾವಾಶ ಉಪನಿಷತ್ತಿನೊಳಗೂ ಹೇಳ್ಕೊಂಡು ಬಂದಾರ. ಈ ರೀತಿಯಾಗಿ ಇಲ್ಲೇ ಅದನ್ನ ನೋಡಿಕೊಂಡು ನಾವು ಯಥಾರ್ಥವಾಗಿ ಅದು ನಿರ್ವಿಶೇಷ ರೂಪದಿಂದೊಡಗುವುದಿನ ಇರುವಂತಹ ಪರಮಾರ್ಥದ ಸುಖವನ್ನ ನಾವು ಅನುಭವ ಮಾಡ್ಕೋಬೇಕು ವಿನಃ ವಿಧಿಮುಖವಾಗಿ ಏನಾರ ನಾವು ಅದನ್ನ ನೋಡ್ಲಿಕ್ಕೆ ಹಚ್ತೀವಿ ಅಂದ್ರೆ ವೇದ ಅದನ್ನ ವಿಧಿಮುಖವಾಗಿ ನಾವು ವರ್ಣನ ಮಾಡಲಿಕ್ಕೆ ಇಲ್ಲ ಅಂತಲ್ಲ.
ಯಾವ್ದನ್ನ ಆತ್ಮತತ್ವವನ್ನ ವಿಧಿಮುಖವಾಗಿ ಹೇಳ್ಬೇಕಾದಾಗ ಏನೇನು ಬರ್ತತಿ ಬೆರಿಕೆ ಆಕತ್ತಲ್ಲೇ ಪ್ರಮಾತೃ ಬೇಕು, ಅಂತಃಕರಣ ಬೇಕು, ಮತ್ತ ವೇದದ ಶ್ರುತಿ ಪ್ರಮಾಣ ಅದು ಸಾಕಾರ ಸಗುಣ ಸಾಕಾರ ರೂಪದ ಬ್ರಹ್ಮವನ್ನ ನೋಡ್ಕೋಬೇಕಾದಾಗ ವಿಧಿಮುಖದಿಂದ ಸುಲಭವಾಗಿ ನಮಗ ಸಾಕಾರ ಆಗ್ತದೆ. ಆದ್ರ ನಿರಾಕಾರ ನಿರ್ಗುಣ ಇವನನ್ನ ನಾವು ನೋಡ್ಕೋಬೇಕಾದಾಗ ಅದು ಯಾವುದು ಸಮನ್ವಯ ಆಗೋದಿಲ್ಲ. ಇನ್ನ ವಿಧಿ ನಿಷೇಧ ರೂಪವಾಕ್ಯಗಳ ವಿಷಯಕ್ಕೆ, ವಿಧಿ ಮತ್ತು ನಿಷೇಧ ಈ ರೂಪದ ವಾಕ್ಯಗಳಿಗೆ, ಈ ವಿಷಯಕ್ಕೆ ವ್ಯಾಖ್ಯಾನಕಾರರಲ್ಲಿ ವಾದ ಮತ್ತು ಭೇದ. ವಿಧಿ ನಿಷೇಧ ವಾಕ್ಯಗಳ ವಿಷಯಕ್ಕೆ ವೇದಾಂತಿಗಳಲ್ಲಿಯೂ ಒಂದೇ ಅಭಿಪ್ರಾಯವಿರುವುದಿಲ್ಲ. ಇದನ್ನು 108 ಜನ 108 ರೀತಿ ಮಾಡ್ಕೊಂಡ. ಅದಕ್ಕೆ ಇಲ್ಲಿ ನಿರ್ವಿಶೇಷ ರೂಪವೇ ಪರಮಾರ್ಥದ ನಿಜವಾದ ಸ್ವರೂಪವಾಗಿರುವುದರಿಂದ, ನಿರ್ವಿಶೇಷ ರೂಪವೇ ಪರಮಾರ್ಥದ ನಿಜವಾದ ಸ್ವರೂಪವಾಗಿರುವುದರಿಂದ ನಿಷೇಧ ವಾಕ್ಯಗಳನ್ನೇ ಮುಖ್ಯವಾಗಿಟ್ಟುಕೊಳ್ಳಬೇಕೆಂದು ಕೆಲವರು, ನಿಷೇಧ ವಾಕ್ಯಗಳನ್ನ ಮುಖ್ಯವಾಗಿಟ್ಟುಕೊಂಡು ಅದನ್ನು ಬೋಧ ಮಾಡಬೇಕು ಅಂತ ಕೆಲವರು. ಇದು ಹಾಗಲ್ಲ ಎಂದು ಸುಮ್ಮನೆ ಅದಲ್ಲವಾಗಿರುವುದನ್ನು ಅಲ್ಲಗಳೆದ ಮಾತ್ರದಿಂದ ವಸ್ತುವಿನ ನಿಜವಾದ ಸ್ವರೂಪವನ್ನೇನು ತಿಳಿಸಿದಂತೆ ಆಗಲಾರದಾದ್ದರಿಂದ ಅದು ಇಂಥದ್ದು ಎಂದು ವರ್ಣಿಸುವ ವಿಧಿಮುಖ ವಾಕ್ಯಗಳಿಗೆ ಹೆಚ್ಚಿನ ಪ್ರಾಮಾಣ್ಯವನ್ನು ಕೊಡಬೇಕೆಂದು ಕೆಲವರು. ನಿಮಗೆ ಯಾವ್ದು ಸರಿ ಅನಿಸ್ತತಿ ನಿಮ್ಮ ಅನುಭವದೊಳಗ? ನಿಷೇಧ ವಾಕ್ಯಗಳನ್ನ ಬಳಸಿಕೊಂಡು ಆತ್ಮತತ್ವವನ್ನು ನೋಡೋದು ಸುಲಭ ಆದ್ರೆ ಅದನ್ನ ಹಿಡ್ಕೊಳ್ರಿ. ಇದಲ್ಲ ಅಂತ ಅಲ್ಲಗಳಿಬೇಕಾದ್ರೂ ನಿಷೇಧನ ಮಾಡಬೇಕಾದ್ರೆ, ಆದ್ರೆ ಇಲ್ಲೇ ಅದು ಇಂಥದ್ದು ಅಂತ ವರ್ಣಿಸಿ ವಿಧಿಮುಖ ವಾಕ್ಯಗಳಿಗೆ ಹೆಚ್ಚಿನ ಪ್ರಾಮಾಣ್ಯವನ್ನು ಕೊಡಬೇಕೆಂದು ಕೆಲವರು. ಇದು ಸಾಧ್ಯ ಆಗತ್ತು ಅನುಭವದೊಳಗೆ? ಆತ್ಮಸ್ವರೂಪವನ್ನು ಇದು ಇಂಥದ್ದು ಅಂತ ತೋರಿಸುವುದೇನಾದ್ರೂ ಸಾಧ್ಯ ಆಗತ್ತೋ ಏನೋ ನೀವು ನೋಡ್ಕೊಳ್ಳಿ. ಇಲ್ಲ ಇಂಥದ್ದ ಐತಿ ಅಂತ ವಿಧಿಪಡಿಸಿ ಅವ ಈಗ ಇದ್ದಾನ ಅಂತ ಅವಾಗ ಇಷ್ಟು ಕೈ ಅದಾವ, ಚತುರ್ಮುಖ ಬ್ರಹ್ಮ, 4 ಕೈ, ಗದ, ಶಂಕು, ಚಕ್ರ, ಪದ, ಪದ್ಮ ಸಹಿತ ಇದ್ದಾನ ಅಂತ ಹೇಳಿದ್ರ ಅದು ಯಾವ ರೂಪದ್ದು? ಅದಕ್ಕೆ ಇಲ್ಲೇ ಕೆಲವರು ವಿಧಿಮುಖ ವಾಕ್ಯಗಳಿಗೆ ಹೆಚ್ಚಿನ ಪ್ರಾಮಾಣ್ಯವನ್ನು ಕೊಡಬೇಕೆಂದು ಕೆಲವರು. ಇಲ್ಲಿ ಅವರು ನಿರಾಕಾರ ಬ್ರಹ್ಮವನ್ನ ಬೋಧ ಮಾಡ್ತಾರ, ಆದ್ರೆ ವಿಧಿ ಪಡಿಸ್ಕೊಂಡು ಅವ ಇಂಥವ ಅಂತ ನಿರ್ಣಯ ಮಾಡ್ಕೊತಾರ. ಅದಕ್ಕೆ ಯಾವ ಶಬ್ದಗಳನ್ನ ಅವ್ರು ಬಳಸ್ಕೊತಾರ ನೋಡೋರು. ಅದಕ್ಕೆ ಇನ್ನ ನಿರ್ವಿಶೇಷ ವಸ್ತುವನ್ನು ಯಾವ ಪ್ರಮಾಣದಿಂದಲೂ ತಿಳಿಸಿಕೊಡುವುದಕ್ಕೆ ಆಗಲಾರದಾದ್ದರಿಂದ, ನಿರ್ವಿಶೇಷವ ನೋಡೋದು ಎಷ್ಟು ಕಷ್ಟದ. ನಿರ್ವಿಶೇಷ ವಸ್ತುವನ್ನು ಯಾವ ಪ್ರಮಾಣದಿಂದಲೂ ತಿಳಿಸಿಕೊಡುವುದಕ್ಕೆ ಆಗಲಾರದಾದ್ದರಿಂದ ನಿರ್ವಿಶೇಷವಾದವೇ ಅಪ್ರಾಮಾಣಿಕವಾಗಿದೆಯಾಗಿ ಬ್ರಹ್ಮವು ನಿರ್ವಿಶೇಷವೆಂಬ ವಾದವೇ ಸಯುಕ್ತಿಕವಾಗಿದೆ ಎಂದು ಕೆಲವರು. ಕೆಲವರ ಅಭಿಪ್ರಾಯಗಳು ಹೇಗದ ನೋಡಿ. ಹೀಗೆ ವಾದ ಭೇದಗಳು ವೇದಾಂತಿಗಳಲ್ಲಿಯೇ ಉಂಟಾಗಿರುತ್ತವೆ. ಆದ್ದರಿಂದ ಉಪನಿಷತ್ ವಾಕ್ಯಗಳ ಅರ್ಥವನ್ನು ಹೇಗೆ ಮಾಡಬೇಕು ಎಂಬ ಪ್ರಶ್ನೆಗೆ ಮೊಟ್ಟ ಮೊದಲು ಉತ್ತರವನ್ನು ಹೇಳಬೇಕಾದದ್ದು ಅವಶ್ಯವಾಗಿದ್ದುಕೊಂಡಿದೆ. ಇದು ನಿನ್ನ ಮೊದಲು ಅರ್ಥ ಆಗ್ಯದ. ಯಾಕಂದ್ರೆ ಇಲ್ಲಿ ಕೆಲವೊಬ್ಬರು ನಿರ್ವಿಶೇಷ ರೂಪದಿಂದ ಬೋಧ ಮಾಡಿದ್ರೆ ಆತ್ಮತತ್ವ ಸಿದ್ಧಿ ಆಗ್ತತಿ ಅಂತ ಕೆಲವು, ಇನ್ನೊಬ್ಬರು ವಿಧಿಮುಖದಿಂದ ಬೋಧ ಮಾಡಿದ್ರೆ ಬಹಳ ಸುಲಭ ಆಗ್ತತಿ ಅಂತ. ಆತ್ಮನು ಇಂಥವನು ಅಂತ ತೋರಿಸಿದ್ರೆ ಬಹಳ ಸುಲಭ ಅಲ್ಲ, ಆದ್ರೆ ಅದು ಸಾಧ್ಯ ಅಸಾಧ್ಯ ಅಂತ ನಾವು ನೋಡ್ಕೋಬೇಕಲ್ಲ. ಇಲ್ಲೇ ಇಂಥದ್ದು ಆತ್ಮ ಇಂಥದ್ದು ಅನ್ನಕ ಅವನ ವಿಷಯ ಆಗೋದೇ ಇಲ್ಲ. ಅವನ ಸ್ವರೂಪ ಹೆಂಗದ? ನಿರ್ವಿಶೇಷ, ಅವನ ನಿರಾಕಾರದನ. ಯಾವ
ಯಾವ ಅಂತಃಕರಣಾದಿಗಳಿಗೂ ವಿಷಯ ಆಗೋದಿಲ್ಲ. ಅವನನ್ನು ಇಂಥವನ ಇದ್ದಾನ ಅಂತ ಹೇಳಿ ಅದಕ್ಕೆ ಆ ಮತದವರಿಗೂ ಅದು ಸರಿ ಆಗೋದಿಲ್ಲ. ಆದ್ರೆ ಅವರು ವಿಧಿಮುಖವಾಗಿನ ಅವನನ್ನು ಬೋಧ ಮಾಡಬೇಕು ಅಂತ ಕೆಲವರು. ಇನ್ನು ಕೆಲವರು ಅಲ್ರಿ ನಿರ್ವಿಶೇಷ ಅಂತ ಕರೀತಿರಲ್ಲ, ಆ ನಿರ್ವಿಶೇಷ ರೂಪನಾಗಿರುವಂತವನು ಯಾವುದಕ್ಕೂ ವಿಷಯನಾಗೋದಿಲ್ಲ, ಯಾವ ಪ್ರಮಾಣಕ್ಕೂ ಸಿಗುದಿಲ್ಲ. ಅಂಥವನನ್ನ ಅವನು ಪ್ರಾಮಾಣಿಕವಾಗಿದೆಯಾಗಿ ಅದು ಯಾವ ಪ್ರಮಾಣಕ್ಕೂ ಗೋಚರ ಅಲ್ಲ ಅಂದಮೇಲೆ ಅವನು ಹಿಡಿದು ಹೆಂಗ? ಅದಕ್ಕೆ ಬ್ರಹ್ಮವು ಸವಿಶೇಷವೆಂಬ ವಾದವೇ ಸಯುಕ್ತವಾಗಿರುವುದೆಂದು ಕೆಲವು. ಅವ ಸಯುಕ್ತಿಯಿಂದನ ಸವಿಶೇಷ ರೂಪದಿಂದ ಇಟ್ಕೊಂಡ ಅಂತ ತಿಳ್ಕೊಂಡು ವಿಧಿಗನುಸರಿಸಿಕೊಂಡು ಬ್ರಹ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಸುಲಭ ಅಂತ ಕೆಲವರು. ಹೀಗೆ ವಾದ ಭೇದಗಳು ವೇದಾಂತಿಗಳಲ್ಲಿಯೇ ಉಂಟಾಗಿರುತ್ತವೆ. ಆದ್ದರಿಂದ ಉಪನಿಷತ್ ವಾಕ್ಯಗಳ ಅರ್ಥವನ್ನು ಹೇಗೆ ಮಾಡಬೇಕು? ಉಪನಿಷತ್ತುಗಳ ವಾಕ್ಯವನ್ನು ಯಥಾರ್ಥವಾಗಿ ಮಾಡಿಕೊಳ್ಳೋದು ತುಂಬಾ ಕಷ್ಟನೇ. ಯಾಕಂದ್ರೆ ಈ ರೂಪದ ಹಲವಾರು ಅರ್ಥಗಳಿಂದ ಕೂಡಿರುತ್ತೆ. ಅದನ್ನಲ್ಲಿ ವಿಚಾರ ಮಾಡುವಾಗ ಏನೇನೋ ಅಪಾರ್ಥಗಳಾಗ್ತವೆ. ಅದಕ್ಕೆ ಯಥಾರ್ಥವಾಗಿ ಅದಕ್ಕೆ ಸದ್ಗುರುಗಳ ಸನ್ನಿಧಾನಗಳನ್ನು ಕೂತ ಉಪನಿಷತ್ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ನಮಗ ಗೊತ್ತಿದ್ದಂಗ ನಾವು ಓದಿ ನಾವು ಸ್ವಾಮಿಗಳಿಗೆ ಕೊಟ್ಟಿದ್ವಿ. ಅವರು 3-4 ತಿಂಗಳು ಇಟ್ಟುಕೊಂಡು ಮಾಂಡೂಕ್ಯ ಉಪನಿಷತ್ತ ಕೇಳಿದ್ರು. ಅವರು ನಾವು ಬರೀ ಮಾಂಡೂಕ್ಯ ಉಪನಿಷತ್ತನ್ನು ಕೊಟ್ಟು ಕಳಿಸಿದ್ವಿ. 4-5 ತಿಂಗಳು ಇಟ್ಕೊಂಡು ಇಲ್ಲ ನಮ್ಗೆ ಏನು ತಿಳಿಯವಲ್ತು ಬರ್ರಿ ಇಲ್ಲಿ ಅಂತ. ನಾವು ಮುಂದೆ 15 ದಿನ ಅಲ್ಲಿ ಹೋಗಿ ದುಕ್ಕೊಂಡು ಅದನ್ನು ಇದನ್ನ ಹಿಂಗ್ ಹಿಡಿಬೇಕನ್ನ ಅಂದ್ರು. ನಾ ಸುಮ್ಮನೆ ಓದಿದ್ನಲ್ರಿ 3-4 ತಿಂಗಳ, ನನಗೇನು ಅರ್ಥ ಆಗಿದ್ದಿಲ್ಲ. ಇದು ಯಥಾರ್ಥ ನೋಡ್ರಿ. ನಾವು ಹೇಳಿದ್ಮೇಲೆ ನೋಡಲ್ಲ 3-4 ದಿನ ಹೋಗಿದ್ವಿ. ಎಲ್ಲ ವ್ಯವಸ್ಥೆ ಮಾಡಿದ್ರು ಬಿಡ್ರಿ, ವ್ಯವಸ್ಥೆ ಮಾಡಿದ್ರು, ಎಲ್ಲ ವಾರಿಗಿದಾತು. ಆದ್ರೆ ಅಲ್ಲಿ ಹೋದ ಮೇಲೆ ಅವರಿಗೆ ನಾವು ಈಗ ಅದನ್ನು ಪ್ರಾರಂಭ ಮುಖದೊಳಗನ ಆಕ್ಷೇಪಗಳು ಕೆಲವಾದವರು ಅಲ್ರಿ ಇದನ್ನ ಹಿಂಗೆ ಹೆಂಗ್ ಹಿಡ್ಕೊಳಕ್ ಬರ್ತೈತಿ, ಸಮಾಧಾನ ಇರ್ರಿ ಮೊದಲ ಅಂತ ಹೇಳಿದ್ರು. ಆಮೇಲೆ ಅವರು 4-6 ಜನ ಸೇರಿದ್ರೆ ಈ ಸಿದ್ಧಾಂತದೊಳಗನೆ ಹೇಳುವಂತದ್ದು ಬಿಡ್ರಿ, ಬೇರೆ ಯಾರು ಇಲ್ಲ. ನಾವು 4 ಜನ, ನಾವು 6 ಜನ, ಅವ್ರು 10 ಜನ. ಓ ಹೀಗಿದೆಯಾ ಇದು, ಹೌದಲ್ರಿ ಅಂತ ಆಮೇಲೆ ಅವ್ರು ಒಪ್ಕೊಂಡು. ಮತ್ ನಮಗ ಇದಿರ್ಲಿಲ್ಲ. ಇನ್ನೂ ಅನೇಕರು 3 ಮಂದಿ, ಆಗ 2 ನಾವು ವಾಪಸ್ ಬಂದ್ವಿ. ಅವ್ರು ಮತ್ತೆ 2-2.5 ತಿಂಗಳು ಅವರು ಯಾವ ವೃತ್ತಿಯೊಳಗೂ ಇರ್ಲಿಲ್ಲ. ಅವ್ರು ಅಲ್ಲೇ 3-4 ತಿಂಗಳು ಅವು ಬರೀ ಇದನ್ನ ಮಾಂಡೂಕ್ಯ ಉಪನಿಷತ್ತನ್ನ 4 ತಿಂಗಳು ಅವ್ರು ಹೇಳಿ ಬಂದ್ರು. ಬಂದ್ವಿ ವಾಪಸ್. ನಾವು 15 ಜನ ಮಾತ್ರ ಹೋಗಿ ಆ ದೃಷ್ಟಿಯನ್ನು ಇಟ್ಟುಕೊಂಡು ಬೋಧನೆ ಮಾಡಿದಾಗ ಹೌದಲ್ರಿ ನಾವ್ ಏನನ್ನು ತಿಳ್ಕೊಂಡಿದ್ವಿ, ನಾನು 4-5 ತಿಂಗಳು ಸುಮ್ಮನೆ ಓದಿದೆ ಹೇಳಿದ್ರು ಸ್ವಾಮಿಗಳು. ಇದಕ್ಕೆ ಹಂಗೆ ಇದ್ದುಕೊಂಡಿದೆ, ಇಲ್ಲಂತಲ್ಲ. ಕೆಲವೊಬ್ಬರಿಗೆ ಅಭಿಮಾನ ಇರ್ತದೆ. ನಮ್ಮ ಅಪ್ಪುಗಳು ಹೇಳಕ್ ಬಂದಿದ್ರು, ನಾವು ನಾ ಎಲ್ಲಿರ್ತಿದ್ನ ಅಲ್ಲಿ ಕರ್ಸ್ಕೊತಿದ್ವಿ 1 ತಿಂಗಳ. ಅವಾಗ ನವಲೊಂದಕ್ಕಿದ್ದೆ ನಾನು. ಅಲ್ಲಿ ನಾನು ನವಲೊಂದಕ್ಕೆ 7 ವರ್ಷಗಳಿದ್ರೆ 7 ವರ್ಷನೂ 1 ತಿಂಗಳು ಅವ್ರನ್ನಲ್ಲಿ ನವಲೊಂದಕ್ಕೆ ಕರ್ಸ್ಕೊತಿದ್ವಿ. ನೀರ ಅಂದ್ರೆ ಎಲ್ಲರೂ ಬಹಳ ಜನ ಸೇರ್ತಿದ್ರು. ಅದ್ರಾಗ ಅದ್ವೈತದ ಹುಚ್ಚು ಒಬ್ಬ ಸ್ವಾಮಿಗಳಿಗೆ ಬಹಳ ಅದ್ವೈತದ ಹುಚ್ಚು. ಅವಾಗ ನನಗೆ ನೀ ಇಲ್ಲೇ ಬಂದು ಪಾಠ ಹೇಳ್ತೀನೋ ಅಂತ ಕೇಳಿದ್ರು. ನನಗೆ ಇಲ್ಲ ಅಂತಲ್ಲ ಕೇಳಿದ್ರು, ನನ್ನ ಕೇಳಿದ್ರು. ಅಲ್ಲಿಗೆ ಬಂದು ಹೇಳ್ಬೇಕಾದ್ರೆ ಇದನ್ನ ಬಂದ್ ಮಾಡ್ಬೇಕಾಗ್ತತಿಲ್ರಿ, ಅದಕ್ಕೆ ನೀವೇ ಈಗ ಬರ್ತೀವಿ ಹೇಳಿ. ಅಪ್ಪಗಳೇನೋ 1 ತಿಂಗಳ ಇರ್ತಾರ ಹೋಗ್ತಾರ. ಅದಕ್ಕೆ ನೋಡಲ್ಲಿ ಎಷ್ಟು ಅಭಿಮಾನ ಇರ್ತದ. ಅವರಲ್ಲಿ ಬಂದು ಕೇಳಿದ್ರು. ಪಾಪ ಅವರಲ್ಲಿ ಏನು ಅಭಿಮಾನ ಇರ್ಲಿಲ್ಲ. ಇದ್ದಾರೆ ಅವರು, ಅವರಲ್ಲಿ ಯಾವ ಅಭಿಮಾನನೇ ಇಲ್ಲ. ವೇದಾಂತ ಅಂದ್ರೆ ಬಹಳ ಖುಷಿ ಅವರಿಗೆ. ನಮ್ಮನ್ನು ಭಯಂಕರ ಗೌರವ ಆಧಾರದಿಂದ ನೋಡ್ಕೋತಾರ. ನಾವು ಈಗೂ ಹೋದ್ರೂ ಅಷ್ಟು ಪ್ರೀತಿಯಿಂದ ನೋಡ್ಕೋತಾರ. ಅವರು ಅಲ್ಲಿ ಅಭಿಮಾನಿಗಳು ಇರ್ತಾರಲ್ಲ, ಅವರು ಕೆಳಗೆ ಹೋಗಿ ಕುಂತು ನೀವು ಶಾಸ್ತ್ರ ಕೇಳ್ತೀರ, ಏನ್ ನಮ್ಮ ಪಟ್ಟಕ್ಕೆ ಇದಕ್ಕೆ ಅಧಿಕಾರಕ್ಕೆ ಏನಿದು ಅಲ್ಲ, ನಾನು ಇನ್ನೂ ಮರಿ ಇದ್ದೀನಿ, ನಾ ಇನ್ನೂ ಪಟ್ಟಕ್ಕಾಗಿಲ್ಲ ಅಂತ ಹೇಳಿದ್ರು ಬಿಡ್ಲಿಲ್ಲ. ಒಂದು 40 ಮಂದಿ ಜನ ಬಂದು ಅವ್ರನ್ನ ಕರ್ಕೊಂಡು ಹೋಗಿದ್ರು. ಇಲ್ಲ ಅವ್ರು ನಾವು ಬೇಡಪ್ಪ ಹೀಗಾಗ್ತತಿ ಅಂತ ನಾವು ಬೇರೆ ಅವ್ರಿಗೆ ಬಂದು ಸಿಂಹಾಸನ ಹಾಕಿ ಅದ್ರ ಮೇಲೆ ಕುಂದಿರಿಸಿ ಅವ್ರ ಒಂದು ಇದನ್ನ ಹಾಕಿ ಕುಂದಿರಿಸ್ಕೊಂಡು ಅದ್ರ ಮೇಲೆ ಕುಂದಿರಿಸಿ ಕಟ್ಟಿದ್ರು.
ನಾನೇನ್ ಕೆಳಗೆ ಕೂತು ಕೇಳಿಲ್ಲ, ನೋಡಿಲ್ಲ. ಅವ್ರು ನನಗಾಗ್ಲೇನೆ ಒಂದು ಸಿಂಹಾಸನ ಹಾಕ್ಯಾರ. ಆಮೇಲೆ ನಾ ತಂದ ಗದ್ಗಿನ ಅಲ್ಲಿ ಹಾಕ್ತಾರ, ಅದ್ರ ಮೇಲೆ ಕೂರ್ತೀನಿ. ನಾನು ಬೇರೆ ಎಲ್ಲಿ ಕುಂಡುದಿಲ್ಲ ಅಂತ ಹೇಳಿದ್ರು ಕೇಳಿಸ್ಕೊಡ್ಲಿಲ್ಲ. ಅವ್ರು 40 ಜನ ಬಂದ್ರವ, ಬಂದು ಕರ್ಕೊಂಡು ಹೋಗಿ ಬಂದು ಕರ್ಕೊಂಡು ಹೋಗಿ. ಹಿಂಗ ವಿಮಾನ ಇರ್ತದ ಆ ಪಟ್ಟಕ್ಕೆ. ಹಂಗ ಆದ್ರೆ ಅವರು ಬೇರೆ ಕಡೆ ಬಂದು ಕೇಳಕ್ ಅವಕಾಶ ಇರೋದಿಲ್ಲ. ನಾನು ಎಷ್ಟು ಸರಿ ಮಾಂಡವ್ಯ ಉಪನಿಷತ್ತು ಅವ್ರಿಗೂ ಹೇಳೇನ. ಆದ್ರೆ ಸಂಡೆಗೊಮ್ಮೆ ಅದು 11 ಗಂಟೆಗೆ ಅವರು ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು 11 ಗಂಟೆಗೆ ಮಧ್ಯಾಹ್ನ ಪ್ರಸಾದ ನಾನು ಅಲ್ಲೇ ಮಾಡಿ ಕಳಿಸ್ತಿದ್ದೆ. ನಾನು ಸಂಡೆಗೊಮ್ಮೆ ಹೋಗೋದು. ಮತ್ತು ರಜಾ ಇದ್ದ ದಿವಸ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ನಾಳೆ ರಜಾ ಅದರಿ, ನಾನು ಬರ್ತೇನೆ ಅಂತ. ಆಯ್ತ್ರಿ ಬರ್ರಿ ಅಂತ ಹೇಳ್ತಿದ್ರು. ಆ ಮಾಂಡವ್ಯ ಉಪನಿಷತ್ ಬಹಳ ಇಂಟ್ರೆಸ್ಟ್, ಮನಪೂರ್ವಕ ಹೇಳ್ಕೊಂಡ್ರು. ಇವು ಹಿಂಗೈತಿ ನಮ್ಮ ಆಚಾರ ವಿಚಾರ, ಇದನ್ನೆಲ್ಲ ಒಕ್ಕೊಟ್ಟು ಹೋಗ್ಬಿಡ್ಬೇಕು ಅನಿಸ್ತಿತ್ತು ಒಮ್ಮೆ ಅಂತಂದ್ರೆ. ಆದ್ರೆ ಅದು ಬಿಡಾಕ್ ಬರುವಂಗಿಲ್ಲಲ್ಲ. ಪಟ್ಟಕ್ಕೆ ಆಗಿರ್ತಾರ ಅಂದ್ಮೇಲೆ ಆ ಧರ್ಮ ಹೇಗಿರ್ತತಿ ಹಾಗ ಅನುಸರಿಸ್ಕೊಂಡು ಬರ್ಬೇಕಲ್ಲ. ಈಗೆಲ್ಲ ಭೇದಾದಿಗಳು ಇರ್ತಾವ. ಅಭಿಮಾನಿಗಳು ಅವ್ರ ಅಭಿಮಾನಿಗಳಿಂದ ಬೆನ್ನು ಹತ್ತಾರೆ. ನಾವು ಏನು ಸಾಧನೆ ಮಾಡಬೇಕು ಅಂತ ಕೆಲವೊಬ್ರು ಹೋಗಿನೂ ಹೋಗ್ಯಾರ, ಇಲ್ಲಂತಲ್ಲ. ಕೆಲವು ಅಂಥವ್ರನ್ನ ನೋಡೇನು, ಪಾಠ ಗಿಟ್ಟ ಎಲ್ಲ ನಿಂದು ಬಿಡ ನಿಂಗಿದೆ, ಏನಾರ ನಮಗೆ ವಿಕ್ಷೇಪ ತಂದ್ರಿ ಅಂದ್ರೆ ನನಗೆ ಕೇಳೋದಿಲ್ಲ. ಇಲ್ಲಿ ಗದಿಗಿನ ತಗೊಂಟಾರರು ಮಾಡಿದಾಗ ಈಗೇನು ಮೊನ್ನೆ ದೇವಿ ಬಿಟ್ರಲ್ಲ, ಅವ್ರಿಗಿಂತ ಮೊದ್ಲಿದ್ದವ್ರು ಶುದ್ಧ ಅದ್ವೈತಿ. ಯಾವ್ದು ಏನಾರ ಅಕಸ್ಮಾತ್ ಬಡವರು ಅವರು ಇವ್ರು ಹಿಂಗ್ ಬಂದಾರ ಅಂದ್ರೆ ಏನ್ ಇರ್ತೈತೆ ಅಂತ ತೆಗೆದು ಹಂಡಿ ಏನ್ ಇರ್ತೈತೆ ಕೊಟ್ಬಿಡ ಜಗತ್ತಿದ ಮಾಡಿದಾಗ ಇವನ್ನೆಲ್ಲ ಇಟ್ಕೊಂಡು ಏನ್ ಮಾಡೋದು? ಎಲ್ಲ ನೋಡ ಟಾಕೀಸ್ ಮಾಡ್ಕೊಂಡಿದ್ರು. ಅದೊಂದು ಗೋಡಾವಣೆ ಇತ್ತು ಇವ್ರದ್ದು. ಅದನ್ನೆಲ್ಲ ಬಡೆ ಹಾಕಿಬಿಡೋದು. ಆನಂದ ರೂಪವಾಗಿರೋದು ಬರೀ ಆನಂದ ನೋಡ. ಅವರೆಲ್ಲ ಹಂಗ ಮಾಡಿದ್ರು. ಹಿಂದ್ಗಡೆ ಇವ್ರು ಬಂದ ಮೇಲೆ ಅದ್ರ ಮತ್ತೆ ಎಲ್ಲ ಡಂಬಳದಾಗ ಎಂಥ ದೊಡ್ಡ ಆಸ್ತಿ ಅದು. ಅದೆಲ್ಲ ಯಾವ್ದ್ಯಾವ್ದೋ ರೈತರಿಗೆ ಕೊಟ್ಟು ಬಿಟ್ಟಿದ್ರು. ಉಣ್ಕೊಂಡು ಹೋಗುತ್ತೆ, ಏನೇ ಕಟ್ಕೊಂಡು ಹೋಗೋದಕ್ಕೆ ಹೋಗ್ಲೇ ಉಣ್ಣು ನೋಡಿ. ಎಷ್ಟು ಅವ್ರನ್ನ ಕೆಲವೊಬ್ಬರು ನೆನೆಸಿಕೊಂಡ್ರು. ಆದ್ರೆ ಅಭಿಮಾನಿಗಳು ಅಯ್ಯೋ ಇವೆಲ್ಲ ಮಠದ ಹಾಳು ಮಾಡಿ ಹೋಗ್ತಾನೆ, ನನಗೆ ಅದಕ್ಕೆ ಬೇಕಲ್ಲ. ನಾನು ಅವರು ವೃತ್ತಿ ಹೇಗಿತ್ತ ಅಂದ್ರೆ, ಒಂದು ಗದಗ ನರಸಿಂಹ ಸುಟ್ಟಾನ, ಅವನು ಒಂದಿನೂ ಒಂದೊಂದು ಬಿಡಿ ಸುಟ್ಟ ಶರೀರ ನೋಡ್ಲಿಲ್ಲ. ಒಮ್ಮೆ ಇಡೀ ಕಟ್ಟ ಒಡೆಯಂಗಿಲ್ಲ, ಕಟ್ಟ ಅದಕ್ಕೆ ಹಚ್ಚಿ ಬೆಂಕಿ ಒಮ್ಮೆ ಏಕಿ ಹೋಗೋದ್ರ ಅಂದ್ರೆ ಉಗ್ರ ಹೋಗ್ತಿತ್ತ. ಎಷ್ಟು ಪವರ್ ಇರ್ತಿತ್ತು ಅವ್ರ ಹತ್ರ ನೋಡಿ. ಅವರು ಶುದ್ಧ ದ್ವೈತಿಗಳು. ಏನೇನು ನನಗೆ ಬೇಕು ಇಲ್ಲ. ಅವರು ಮೆತ್ತರಿ ಹಿಂಗ ಹಾಕಿ ಅಲ್ಲಿ ಮತ್ತ ಆ ಮಠದೊಳಗ ಇದ್ದಾಗ ಎಲ್ಲ ಹಾಕಿ ಮೆತ್ತರಿ ಇದನ್ನ ಮಾಡಿ ಎಲ್ಲ ಇದನ್ನ ಮಾಡೋರು. ಅವ್ರು ಬಂದು ಆ ಬಾಗಲದಂತೆ ಒಂದು ಚಾಪಿ ಒಕ್ಕೊಂಡು ಅದು ಕಡ್ಡಿ ಚಾಪಿ ಅದ್ರ ಮೇಲೆ ಮಾಡ್ಕೊಂಡ್ಬಿಡವ್ರು. ಇದು ಯಾಕ್ರಿಯಪ್ಪ ಇಲ್ಲಿ ಮೇಲೆ ಇರಿ ಅಂತ. ನನಗೆ ಇಲ್ಲೇ ಗಾಮ ಆಕತಿ, ಭಾಳ ದುಷ್ಟ ಮಾತು. ನನಗೆ ಇಲ್ಲೇ ಗಾಮ ಆಕತಿ. ನನಗೆ ಎಲ್ಲಿ ನಾನು ಹೆಂಗಿರ್ಬೇಕು ಹಂಗಿರ್ತೇನೆ. ನಿಮ್ಗೆ ಏನಾಗೈತಿ ಅಲ್ಲಿ ಮಕ್ಕೊಂಡ್ರೆ ಸ್ವಾಮಿ ಅಂತಾರೆ, ಇಲ್ಲಿ ಮಕ್ಕೊಂಡ್ರು ಏನು ಸ್ವಾಮಿ ಅನ್ನೋದಿಲ್ಲ. ನನಗೆ ನೀವು ಅನ್ಲಿಲ್ಲ, ನೀವು ಅನ್ನೋದು ಯಾರಿಗೆ ಬೇಕಾಗಿತ್ತು ಹೋಗ್ರಲೇ ನಾವು ಅದಕ್ಕೆ ಕಡಕ್ ಈ ರೂಪದೊಳಗ ಇರ್ತಾರ. ಒಪ್ಪಟ ಬಂದವ ಬಡಿ ಅವ್ರು ಏನಪ್ಪ ಇದು ಎಂಥ ಮದಿನ ತಂದ್ಬಿಟ್ಟಿವಿ ನಾವು ಅಂತ ಪಶ್ಚಾತ್ತಾಪ ಪಟ್ರು ಇವ್ರು. ಯಾಕಂದ್ರೆ ಆ ಧರ್ಮಕ್ಕೆ ಅನುಸರಿಸ್ಕೊಂಡು ಆ ಕ್ರಮಕ್ಕೆ ಅನುಸರಿಸ್ಕೊಂಡು ಇರ್ಲಿಲ್ಲ ಅಂದ್ರೆ ಆ ಭಕ್ತರಿಗೆ ವ್ಯಥೆ ಆಗ್ತಾರ. ಅದಕ್ಕೆ ಅವ್ರು ಇನ್ನೊಬ್ರು ಬಂದ ಮೇಲೆ ಅವ್ರು ಬಹಳ ಎಲ್ಲನೂ ಬಿಡಿಸಿಕೊಂಡು ಇದ ಬಂಡಿ ಎಲ್ಲೆಲ್ಲಿ ಇಟ್ಟಿದ್ರು ತೆರಿಗೆ ಮೊದಲು ಮಾಡ್ಕೊಂಡು ಮಾಡಿಬಿಟ್ಟಿತ್ತು ನೋಡು. ಎಷ್ಟು ಸಂಪಾದನೆ ಮಾಡ್ಬೇಕು ಅಷ್ಟು ಮಾಡಿ ಇಟ್ಕೊಡು ಅವ್ರು. ಮತ್ತೆ ಈಗ ನಮ್ಮ ನಾಲ್ನೂರು ಅದಕ್ಕೆ ಪೀಠಾಧ್ಯಕ್ಷರಾಗ್ಯಾರ. ಅವರು ಒಳ್ಳೆ ಪದ್ಧತಿಗಳು. ಅದನ್ನ ಭಕ್ತರಿಗೆ ಯಾವ ರೀತಿ ಲೋಪದೋಷಗಳು ಬರದಂಗೆ ಅದನ್ನು ಸಂಗ್ರಹ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಸಂಗ್ರಹಾತ್ಮಕ ಬುದ್ಧಿ ಇರುತ್ತೆ, ದ್ವೈತಿಗಳಿಗೆ ಅದು ಇರುವುದಿಲ್ಲ. ಅದಕ್ಕೆ ಇಲ್ಲೇ ಯಥಾರ್ಥವಾಗಿ ಇಲ್ಲೇ ಉಪನಿಷತ್ತುಗಳ ಎಂಬ ಪ್ರಶ್ನೆಗೆ ಮೊಟ್ಟ ಮೊದಲು ಉತ್ತರವನ್ನು ಹೇಳಬೇಕಾದದ್ದು ಅತ್ಯವಶ್ಯವಾಗಿರುತ್ತದೆ. ಉಪನಿಷತ್ತು ವಾಕ್ಯಗಳ ಅರ್ಥ ಯಾವ ರೂಪವಾಗಿರ್ತತಿ ಅಂತ ನಾಳಿನ ದಿವಸ ಬ್ರಹ್ಮವು ಸಚ್ಚಿದಾನಂದವೇ ಎಂಬ ಸಿದ್ಧಾಂತದಲ್ಲಿಯೂ ಮತಭೇದ ಉಂಟು.
ಸಚ್ಚಿದಾನಂದ ಸ್ವರೂಪ ಅನ್ನೋದ್ರೊಳಗೂ ಮತಭೇದದ. ಇದನ್ನ ಈ ಉಪನಿಷತ್ಕಾರರ ಅಭಿಪ್ರಾಯ ಯಾಗತಿ ಅಂತ ಬಹಳ ಗಂಭೀರವಾಗಿರುವಂತ ವಿಷಯ ಇದು. ನಾಳೆ ದಿವಸ ಅದನ್ನ ಮತ್ತೆ ವಿವೇಕ ಮಾಡೋಣ ಅಂತ ಹೇಳುತ್ತಾ ಈ 4 ವಾಕ್ಯ ಸದ್ಗುರು ಈ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.